6ನೇ ಅಧ್ಯಾಯ ಧ್ಯಾನ ಯೋಗದ 25-26ನೇ ಶ್ಲೋಕಗಳನ್ನು ನೋಡಿದ್ವಿ. 27-28ನೇ ಶ್ಲೋಕಗಳನ್ನು ನೋಡಬೇಕು. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೇವ ವಶಂ ನಯೇತ್ ಪ್ರಶಾಂತಮನಸಂ ಏನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ. ಚಂಚಲವೂ ಅಸ್ಥಿರವೂ ಆದ ಮನಸ್ಸು ಯಾವ ಯಾವ ವಿಷಯದಿಂದ ಹೊರಕ್ಕೆ ಹೋಗುವುದೋ ಆಯಾಯ ವಿಷಯಗಳಿಂದ ಅದನ್ನು ನಿಗ್ರಹಿಸಿ ಸೆಳೆದುಕೊಂಡು ಆತ್ಮನಲ್ಲಿಯೇ ವಶಪಡಿಸಿಕೊಳ್ಳಬೇಕು. ಪ್ರಶಾಂತ ಚಿತ್ತನೋ ರಜೋಗುಣ ಇಲ್ಲದವನೋ ಕಲ್ಮಷರಹಿತನೋ ಬ್ರಹ್ಮಭಾವವನ್ನು ಹೊಂದಿದವನೋ ಆದಂತಹ ಇಂತಹ ಯೋಗಿಗೆ ಉತ್ತಮವಾದ ಸುಖವು ಪ್ರಾಪ್ತವಾಗುತ್ತದೆ. ಅದನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಪರಮಾತ್ಮ. ಏನಪ್ಪ ಹೇಳ್ತಿದ್ದಾನೆ ಅಂದರೆ, ಮನಸ್ಸು ಚಂಚಲವಾದದ್ದು, ಅಸ್ಥಿರವಾದದ್ದು, ಅಂದರೆ ಒಂದು ಕಡೆ ನಿಲ್ಲದೇ ಇರುವಂಥದ್ದು, ಜೊತೆಗೆ ಯಾವುದನ್ನು ಕಂಡರೂ ಅಂಟ್ಕೊಳ್ಳುವಂಥದ್ದು, ಯಾವುದನ್ನು ನೋಡಿದ್ರೂ ಬೇಕು ಅಂತ ಹೇಳುವಂಥದ್ದು. ಅಂಥ ಮನಸ್ಸು ಎಲ್ಲವನ್ನೂ ಪರಾಂಬರಿಸಿ ನೋಡಿದರೆ ತಕ್ಷಣವೇ ನಂಬಿಡುತ್ತೆ. ಮನಸ್ಸು ಮೇಲ್ನೋಟದಲ್ಲಿಯೇ ನಂಬಿಡುತ್ತೆ. ಅದು ಮನಸ್ಸಿನ ಒಂದು ದೌರ್ಬಲ್ಯ. ನಾವು ಎಲ್ಲರೂ ಅನುಭವಿಸ್ತಾ ಇದ್ದೀವಿ. ನಮಗೆ ಚೆನ್ನಾಗಿ ಕಾಣಿಸ್ಬಿಡ್ತು ಅಂದರೆ ಅದು ಒಳ್ಳೆಯದು ಅಂತ ನಂಬಿಡ್ತೀವಿ. ಚೆನ್ನಾಗಿ ಒಬ್ಬರು ಮಾತಾಡಿಸ್ಬಿಟ್ರು ಅಂದರೆ ಅದು ಒಳ್ಳೆಯದು ಅಂತ ನಂಬಿಡ್ತೀವಿ. ಆದರೆ ಒಬ್ಬರು ಯಾರಾದರೂ ಒಂದು ಸ್ವಲ್ಪ ಘೋರವಾಗಿದ್ದರೆ, ನೋಡೋಕ್ಕೆ ಅಷ್ಟು ಚೆನ್ನಾಗಿಲ್ಲದೆ ಇದ್ದರೆ ಅವ್ರು ಕೆಟ್ಟವರು ಅನ್ನೋ ಭಾವನೆಯನ್ನು ಹೊಂದ್ಬಿಡ್ತೀವಿ. ಈವನ್ ಅವ್ರ ಮಾತು ಒಂದು ಸ್ವಲ್ಪ ಏನಾರು ಗಡಸಾಗಿ ಜೋರಾಗಿತ್ತು ಅಂದರೆ ಇವರು ಕೆಟ್ಟವರು ಅಂತ ತೀರ್ಮಾನ ಮಾಡಿಬಿಡುತ್ತೆ. ಈ ಮನಸ್ಸಿನ ದೌರ್ಬಲ್ಯಗಳು ಇವೆಲ್ಲ ದುರ್ಗುಣಗಳು ಅಂತಲೂ ಹೇಳ್ಬೋದು. ಅದು ಚಂಚಲವೂ ಹೌದು, ಅಸ್ಥಿರವೂ ಹೌದು. ಪರಮಾತ್ಮನೇ ಹೇಳ್ತಿರೋದ್ರ ಪ್ರಕಾರ ಮನಃ ಚಂಚಲಂ ಅಸ್ಥಿರಂ. ಯಾಕಪ್ಪ ದೇವರು ಈ ಥರ ಹೇಳ್ತಿದ್ದಾನಲ್ಲ ಅಂತಂದರೆ, ಶ್ರೀಕೃಷ್ಣನೇ ಹೇಳೋದ್ರ ಪ್ರಕಾರ ಮನಸ್ಸು ಚಂಚಲವಾಗಿರುತ್ತಪ್ಪ ಮತ್ತು ಅಸ್ಥಿರವಾಗಿರುತ್ತಪ್ಪ. ಅಂದರೆ ಮನಸ್ಸಿನ ಸ್ವಭಾವವೇ ಅಸ್ಥಿರವಾಗಿರೋದು. ಅಂದರೆ ಗಾಳಿಯಂತೆ, ನೀರಿನಂತೆ ಅಲುಗಾಡ್ತಾನೆ ಇರುತ್ತೆ, ಓಡಾಡ್ತಾನೆ ಇರುತ್ತೆ, ಹರಡ್ತಾನೆ ಇರುತ್ತೆ, ಜಾಗ ಸಿಕ್ಕಿದ ಕಡೆಯಲ್ಲೆಲ್ಲ ಹರಿತಾನೆ ಇರುತ್ತೆ. ಅದು ಎಲ್ಲೆಲ್ಲಿ ಸಿಕ್ಕಿದ್ರೆ ಅಲ್ಲಲ್ಲಿಗೆ ಹೋಗ್ತಾ ಇರುತ್ತೆ. ಅದು ಸ್ವಭಾವವೇ ಮನಸ್ಸಿನದು, ಹೊರಗೆ ಹರಿಯುವಂಥದ್ದು. ಯಾವ ವಿಷಯ ಸಿಕ್ಕಿದ್ರೂ ಅದರೊಳಗೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಯಾವುದು ಸುಂದರವಾಗಿ ಕಾಣಿಸಿದ್ರು ಅದು ಬೇಕು ಅನ್ನುತ್ತೆ. ಯಾವುದು ಸುಂದರವಾಗಿ ಕಾಣಿಸ್ದೇ ಇದ್ದರೂ ಅಂಥದ್ದನ್ನೆಲ್ಲ ಬೇಡ ಅನ್ನುತ್ತೆ. ಯಾವುದು ಸುಂದರವಾಗಿ ಕಾಣಿಸಲು ಅವೆಲ್ಲ ಬೇಡ ಬೇಡ ಅಂದ್ಬಿಡುತ್ತೆ. ಅದು ಚೆನ್ನಾಗೇ ಇರ್ಬೋದು, ಒಳ್ಳೆಯದೇ ಇರ್ಬೋದು, ಒಳಗಡೆ ಅದನ್ನು ನೋಡೋದಿಲ್ಲ, ಪರಾಮರ್ಶೆ ನೋಡೋದಿಲ್ಲ. ಮೇಲ್ನೋಟದಲ್ಲಿ ನೋಡಿದ ತಕ್ಷಣ ಅದು ಚೆನ್ನಾಗಿಲ್ಲ, ಅದು ಒಳ್ಳೆಯದಲ್ಲ ಅನ್ನೋ ಭಾವಕ್ಕೆ ಬಂದ್ಬಿಡುತ್ತೆ. ಇದೆಲ್ಲ ಮನಸ್ಸಿನ ದೌರ್ಬಲ್ಯಗಳು ಅಥವಾ ಮನಸ್ಸಿನ ಸ್ವಭಾವಗಳು ಅಂತಲೂ ಹೇಳ್ಬೋದು. ದೌರ್ಬಲ್ಯ ಜೊತೆಗೆ ಸ್ವಭಾವ ಎರಡೂ ಹೌದು. ಈ ಮನಸ್ಸು ಅನ್ನೋದು ಯಾರನ್ನೇ ಆಗಲಿ ಮೇಲ್ನೋಟಕ್ಕೆ ಅವ್ರ ಹಿಂದೆ ಬಂತು ನೋಡಿ ನಮ್ಮ ಗೀತೆಯೊಳಗೆ, ವೇದವಾದರತಃ ಅಂತ ಬಂತು ನೋಡಿ. ವೇದವಾದರತರು ಅನ್ನಿಸ್ಕೊಂಡಿರೋರು ಬ್ರಾಹ್ಮಣರು, ಕರ್ಮಠ ಬ್ರಾಹ್ಮಣರು, ಕರ್ಮವೇ ಶ್ರೇಷ್ಠವಾದ್ದು ಅಂತ ಹೇಳ್ತಾರಪ್ಪ. ಪುಷ್ಪಿತಾಂ ವಾಚ ಅಂದರೆ ಹೂವಿನಂಥ ಮಾತುಗಳಲ್ಲಿ ಹೇಳ್ತಾರಪ್ಪ. ಅಂದರೆ ಹೂವಿನಂಥ ಮಾತುಗಳಲ್ಲಿ ಹೇಳ್ಬಿಡ್ತಾರೆ ಅಂತ ಸ್ವರ್ಗ ನರಕಗಳಿಗೆ, ಐಶ್ವರ್ಯಾದಿ ಭೋಗಗಳಿಗೆ ಸಿಕ್ಕಾಕ್ಕೊಂಡು ಒದ್ದಾಡಬೇಡಪ್ಪ. ಜ್ಞಾನವನ್ನು ಸಂಪಾದಿಸಬೇಕು, ಅದು ಬಹಳ ಇಂಪಾರ್ಟೆಂಟು ಅಂತ ಹಿಂದಿನ ಅಧ್ಯಾಯಗಳಲ್ಲಿ ಪರಮಾತ್ಮ ಹೇಳ್ತಾನೆ. ಕರ್ಮಠ ಬ್ರಾಹ್ಮಣರು ಹೇಳಿದ್ರು ಅಂದ್ಬಿಟ್ಟು, ವೇದವಾದ ರಥರು ಹೇಳಿದ್ರು ಅಂದ್ಬಿಟ್ಟು, ಸ್ವರ್ಗ ನರಕಗಳಿಗಾಗಲಿ ಭೋಗಗಳಿಗಾಗಲಿ ಐಶ್ವರ್ಯ ಪ್ರಸಕ್ತಾನಾಂ, ಐಶ್ವರ್ಯವೇ ಸರ್ವಸ್ವವ ಅಂತ ಹೇಳುವಂಥವರನ್ನಾಗಲಿ ಅವರು ಪುಷ್ಪಿತಾಂ ವಾಚಾಂ, ಮೃದುವಾದ ಹಿತವಾದ ಮಧುರವಾದ ಮಾತುಗಳಿಂದ ಮರಳುಗೊಳಿಸ್ತಾರಪ್ಪ. ಅದಕ್ಕೆ ಮರಳಾಗಬೇಡ ಅಂತ ಹೇಳ್ತಾನೆ ಪರಮಾತ್ಮ ಆ ಅಧ್ಯಾಯದಲ್ಲಿ, 3ನೇ ಅಧ್ಯಾಯದಲ್ಲಿ. ಆ ಥರ ಏನಪ್ಪ ಅಂತಂದರೆ, ಯಾರು ಸ್ಮೂತಾಗಿ ಮಾತಾಡ್ಬಿಡ್ತಾರೋ, ತುಂಬ ನಯವಾಗಿ ಹೇಳ್ತಾರೋ,
ಅವ್ರಿಗೆಲ್ಲರನ್ನೂ ನಂಬಿಡುತ್ತೆ ಮನಸ್ಸು. ಅದು ಮನಸ್ಸಿನ ಸ್ವಭಾವ. ಮೇಲ್ನೋಟಕ್ಕೆ ಏನು ಕಾಣಿಸುತ್ತೋ ಅದನ್ನೇ ನಂಬುವುದು ಮನಸ್ಸಿನ ಸ್ವಭಾವ. ಬುದ್ಧಿಯ ಸ್ವಭಾವ ಏನಪ್ಪ? ಮೇಲ್ನೋಟಕ್ಕೆ ಕಾಣಿಸಿದ ಮಾತ್ರಕ್ಕೆ ಅದನ್ನು ನಂಬಬೇಡ, ಪರಾಂಬರಿಸಿ ನೋಡು ಅಂತ ಹಿಂದಿನ ಅನುಭವಗಳನ್ನು ತೆಗೆದು ತೋರಿಸಿ ಬುದ್ಧಿವಾದವನ್ನು ಹೇಳುತ್ತೆ. ಬುದ್ಧಿವಾದ ಅಂತ ಹೇಳ್ತಾರೆ ಹೊರತು ಮನೋವಾದ ಅಂತ ಯಾರೂ ಹೇಳೋಲ್ಲ. ಬುದ್ಧಿವಾದ ಹೇಳಪ್ಪ ಅವನಿಗೊಂದು ಸ್ವಲ್ಪ ಅಂದರೆ ಅರ್ಥ ಏನೋ? ಬುದ್ಧಿ ಸರಿಯಾಗಿ ನಿಷ್ಕರ್ಷೆ ಮಾಡುತ್ತೆ, ಅದರಿಂದ ಬುದ್ಧಿವಾದ ಹೇಳೋದು ಅಂತ ಹೇಳ್ತಾರೆ. ಮನೋವಾದ ಹೇಳಪ್ಪ ಅಂತ ಯಾರೂ ಹೇಳೋದಿಲ್ಲ. ಬುದ್ಧಿವಾದ ಹೇಳು ಅಂತಲೇ ಹೇಳೋದು. ಅವನಿಗೊಂದು ಸ್ವಲ್ಪ ಬುದ್ಧಿವಾದ ಹೇಳಪ್ಪ, ಅವನು ಹಠ ಮಾಡ್ತಾ ಇದ್ದಾನೆ, ತುಂಬ ಹೇಳಿದ ಮಾತನ್ನೇ ಕೇಳ್ತಾ ಇಲ್ಲ, ಅವನೊಂಚೂರು ಬುದ್ಧಿವಾದ ಹೇಳು ಅಂದರೆ ಏನು? ಬುದ್ಧಿ ಹೇಳಿದ್ದನ್ನೇ ಕೇಳಬೇಕು. ಯಾಕಪ್ಪ ಬುದ್ಧಿ ಹೇಳಿದ್ದನ್ನು ಕೇಳಬೇಕು? ಅದು ಹಿಂದಿನ ಅನುಭವಗಳನ್ನು ಒಳಗಡೆ ಇಟ್ಟಿರುತ್ತಲ್ಲ ಚಿತ್ತದಲ್ಲಿ, ಅದನ್ನು ತೆಗೆದು ನೋಡಿ ಅದನ್ನು ಪರಾಮರ್ಶೆ ಮಾಡಿ ಪರಿಶೀಲಿಸಿ ನೋಡು, ಹಿಂದಿನ ಸಲ ನಿನಗೆ ಈ ಥರ ಆಗಿತ್ತಪ್ಪ, ಮನಸ್ಸು ಮೇಲ್ನೋಟಕ್ಕೆ ನಂಬಿಡ್ತು, ಮನಸ್ಸು ಹೇಳಿದ ತಕ್ಷಣ ನೀನು ನಂಬ್ಕೊಂಬಿಟ್ಟೆ, ಕೇಳ್ಕೊಂಬಿಟ್ಟೆ. ಆ ಕೇಳ್ಕೊಂಡಿದ್ರಿಂದ ಏನಾಯಿತು? ಕಹಿ ಅನುಭವವೇ ಆಯಿತು, ಕೊನೆಗೆ ತಾಪತ್ರಿಗಳೇ ಆಯಿತು, ತುಂಬ ಕಷ್ಟಗಳನ್ನ ಅನುಭವಿಸ್ದೆ. ಯಾಕೆ? ಆ ಮನಸ್ಸು ಹೇಳಿದ ತಕ್ಷಣ ನೋಡಿದ ತಕ್ಷಣ ನಂಬಿಡ್ತು ನೋಡು. ಆ ನಂಬಿದ್ರಿಂದನೇ ನಿಂಗೆ ಈ ಥರ ಆಗಿದ್ದು, ಹಾಗೆ ಮಾತ್ರ ಮಾಡ್ಕೋಬೇಡ ಅಂತ ಬುದ್ಧಿವಾದ ಹೇಳ್ತಾನೆ ಇರುತ್ತೆ. ಅದಕ್ಕೆ ಬುದ್ಧಿವಾದ ಅಂತ ಹೇಳೋದು. ಬುದ್ಧಿವಾದ ಯಾವತ್ತೂ ಸರಿಯಾಗಿ ಹೇಳುತ್ತೆ, ಸತ್ಯವನ್ನು ವಿಮರ್ಶೆ ಮಾಡುತ್ತೆ. ಅದು ವಿಮರ್ಶೆ ಮಾಡಿ ಆ ವ್ಯಕ್ತಿಗೆ ಅದು ಒಳ್ಳೆಯದೋ ಕೆಟ್ಟದೋ ಅನ್ನೋದನ್ನು ತಿಳ್ಕೊಂಡು ಒಳಗಡೆ ಚಿತ್ತದಲ್ಲಿ ಇಟ್ಟಿರುತ್ತೆ. ಇದು ಕೆಟ್ಟ ಅನುಭವ ಅಂತಲೇ ಇಟ್ಟಿರುತ್ತೆ. ಆ ಅನುಭವ ತೆಗೆದ ತಕ್ಷಣವೇ ಹೇಳಿಬಿಡುತ್ತೆ, ಹೋದ ಸರಿ ನಿಮಗೆ ಇದರಿಂದ ಕೆಟ್ಟದಾಯಿತು, ಅದರಿಂದ ನೋಡು ಸುಂದರವಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೋದ ಸರಿ ಆ ಗುಲಾಬಿ ಹೂವನ್ನು ಕಿತ್ಕೊಳ್ಳೋಕೆ ಹೋದಿಯಲ್ಲ, ಪಕ್ಕದಲ್ಲಿ ಇದ್ದಿದ್ದು ಮುಳ್ಳು ಚುಚ್ಚುತ್ತೆ ನೋಡು, ಆ ಚುಚ್ಚಿದ್ದು ಆಮೇಲೆ ಅಷ್ಟೇ ಗೊತ್ತಾಯ್ತು ನಿನಗೆ ಅಂತ ಹಿಂದಿನ ಅನುಭವವನ್ನು ಜ್ಞಾಪಿಸುತ್ತೆ ಬುದ್ಧಿ. ಆವಾಗ ಎಚ್ಚರ ವಹಿಸು ಅಂತ ಹೇಳುತ್ತೆ. ಹಾಗೆ ಹೇಳಿದ ತಕ್ಷಣವೇ ಬುದ್ಧಿ ಮಾತನ್ನು ಕೇಳಿದ್ರೆ ಮನಸ್ಸು ತಾಪತ್ರೆಗಳನ್ನ ಅನುಭವಿಸಲ್ಲ, ತೊಂದರೆಗಳನ್ನ ಅನುಭವಿಸಲ್ಲ. ಇಲ್ಲ ಅಂದರೆ ಮತ್ತೆ ತೊಂದರೆಗಳನ್ನ ಅನುಭವಿಸುತ್ತೆ. ಅನುಭವಿಸಿದ ಮೇಲೆ ಬುದ್ಧಿ ಬರುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಗಾದೆನೇ ಇದೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಏನಪ್ಪ, ಕೆಟ್ಟೋದ್ಮೇಲೆ ಬುದ್ಧಿ ಬಂದರೆ ಏನು ಪ್ರಯೋಜನ? ಕೆಡಕ್ಕೆ ಮುಂಚೆನೇ ಎಚ್ಚರಿಕೆಯಿಂದ ವಹಿಸಬೇಕು. ಪ್ರಿಕಾಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಈಗ ಕರೋನಾ ಬಂದಿದೆ ನೋಡಿ, ಅಯ್ಯೋ ಬಂದರೆ ಬರಲಿ, ನನಗೇನೋ ವಾಸಿ ಮಾಡ್ಕೋತೀನಿ ನಾನು ಅನ್ನೋ ಒಂದು ಧೋರಣೆ ಹೊಂದಬಾರದು. ಅದು ಬರೋಕ್ಕೆ ಮುಂಚೆನೇ ಪೂರ್ವಭಾವಿಯಾಗಿ ಅದು ಬರದೇ ಇದ್ದಂಗೆ ಏನೆಲ್ಲ ಮಾಡ್ಬೋದೋ ಅದನ್ನೆಲ್ಲ ಮಾಡಬೇಕು. ಅದು ಬುದ್ಧಿಯ ಲಕ್ಷಣ, ಬುದ್ಧಿವಂತನ ಲಕ್ಷಣ. ಮನಸ್ಸಿನ ಲಕ್ಷಣ ಏನಪ್ಪ? ಅದೇನು ಬರುತ್ತೋ ನೋಡ್ಕೊಳ್ಳೋಣ, ಆಮೇಲೆ ಬಂದಮೇಲೆ ನೋಡ್ಕೊಳ್ಳೋಣ ಈ ಥರ. ಈಗ ಸದ್ಯಕ್ಕೆ ನೀನು ಆಯಿತು ಆ ಭೋಗೈಶ್ವರ್ಯಗಳನ್ನ ಅನುಭವಿಸ್ಬಿಡು, ನೋಡ್ಕೊಳ್ಳೋಣ ಆಮೇಲೆ ಮಿಕ್ಕಿದ್ದು, ಅದು ನಿನ್ನ ದುಡ್ಡು ಅಲ್ವೋ ಬೇರೆಯವ್ರದೋ ಅದನ್ನೆಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಈಗ ಆ ದುಡ್ಡು ಸಿಗ್ತಾ ತಗೋ, ಅನುಭವಿಸ್ಬಿಡು, ಸುಖವನ್ನು ಅನುಭವಿಸ್ಬಿಡು, ಭೋಗಿಸ್ಬಿಡು. ಆಮೇಲೆ ಅದು ಬೇರೆಯವ್ರ ದುಡ್ಡು, ನಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಹಾಕಿದಾರೋ, ನಮ್ಮನ್ನೇ ಇದು ಮಾಡೋಕ್ಕೆ ಹಾಕಿದಾರೋ, ಅಥವಾ ನನ್ನ ದುಡ್ಡೇನೋ, ಅವೆಲ್ಲ ಆಮೇಲೆ ಯೋಚನೆ ಮಾಡು. ಈ ರೀತಿ ಮನಸ್ಸಿನ ಸ್ವಭಾವ ಏನು ಅಂದರೆ ನೋಡಿದ ತಕ್ಷಣ ಮರಳಾಗುವಂಥದ್ದು. ಇದಕ್ಕೊಂದು ಉದಾಹರಣೆ ಜ್ಞಾಪಕಕ್ಕೆ ಬರುತ್ತೆ ನನಗೆ. ಏನಪ್ಪ ಅಂದರೆ ತುಂಬ ಚೆನ್ನಾಗಿರೋ ಉದಾಹರಣೆ ಇದು. ಅದನ್ನು ರಾಕ್ಷಸರು ದುರುಪಯೋಗ ಮಾಡ್ಕೊಳ್ತಾರೆ. ಎಲ್ಲಿ? ನಮ್ಮ ರಾಮಾಯಣದಲ್ಲಿ. ಸೀತಾಮಾತೆಗೆ ರಾವಣ ಎದುರು ಕಾಣಿಸ್ಕೊಂಡಾಗ ಏನು ಮಾಡ್ದ? ನಾನು ರಾಕ್ಷಸ ರೂಪದಲ್ಲಿ ದೈತ್ಯಾಕಾರವಾಗಿದ್ದೀನಿ, ನಾನು ಹೋಗಿ ಕಾಣಿಸ್ಕೊಂಡ್ಬಿಟ್ರೆ, ಅದು 10 ತಲೆ ಸಮೇತ ಕಾಣಿಸ್ಕೊಂಡ್ಬಿಟ್ರೆ ಸೀತೆ ಖಂಡಿತ ನಾನು ಮೆಚ್ಕೊಳ್ಳಲ್ಲ, ಅಷ್ಟು ದೂರ ಓಡೋಗ್ತಾಳೆ. ಜೊತೆಗೆ ಸುತರಾಮ ನನ್ನನ್ನು ಅವರ ಗುಡಿಸಿರೋ ಒಳಕ್ಕೂ ಸೇರಿಸೋಲ್ಲ ಅಂತ ಯೋಚನೆ ಮಾಡಿ ಅವನು ಸನ್ಯಾಸಿ ವೇಷದಲ್ಲಿ ಬರ್ತಾನೆ. ಯಾರಿಗೆ? ಸೀತೆಗೆ ಮೋಸ ಮಾಡೋದಕ್ಕೋಸ್ಕರವಾಗಿ. ರಾವಣ ಬಂದಾಗ ಸನ್ಯಾಸಿ ವೇಷದಲ್ಲಿ, ಆಗ ಧರ್ಮ ಅನ್ನೋದು ಎಷ್ಟರ ಮಟ್ಟಿಗೆ ನೆಲೆ ನಿಂತಿರುತ್ತೆ ಅನ್ನೋದು ಇದರಿಂದನೇ ಗೊತ್ತಾಗುತ್ತೆ. ಅವನು ಬೇರೆ ಯಾವುದೇ ವೇಷಗಳಿಂದ ಬರೋಲ್ಲ, ಸುಂದರವಾದ ವೇಷಗಳಿಂದ ಬರೋಲ್ಲ, ಬೇರೆ ರೀತಿಯ ವೇಷಗಳಿಂದ ಬರೋಲ್ಲ, ರಾಮನ ವೇಷದಿಂದನೂ ಬರೋಲ್ಲ. ನೋಡಿ, ಅವನು ವೇಷದಿಂದ ಬರೋದಕ್ಕೆ ಸನ್ಯಾಸಿಯ ವೇಷವನ್ನು ಆರಿಸ್ಕೊಂಡು ಅದನ್ನು ಹಾಕ್ಕೊಂಡು ಬರ್ತಾನೆ. ಸನ್ಯಾಸಿಯ ವೇಷವನ್ನು ನೋಡಿದ ತಕ್ಷಣ ಸೀತಾಮಾತೆಗೆ ಏನು ಅನ್ನಿಸ್ಬಿಡುತ್ತೆ? ಸನ್ಯಾಸಿ ಬಂದು ಭಿಕ್ಷೆ ಬೇಡ್ತಾ ಇದ್ದಾನೆ. ಸನ್ಯಾಸಿಗಳು ಅಂದರೆ ಎಲ್ಲವನ್ನೂ ವಿರಕ್ತಿಯನ್ನು ಮಾಡಿ ಈ ಜಗತ್ತೇ ಬೇಡ ಅಂತ ಹೇಳಿ ಅವರು ತಪೋನಿರತರಾಗಿರುವಂಥವ್ರು,
ಅವರುಗಳು ಅಪರೂಪಕ್ಕೆ ಬರ್ತಾರೆ ಅಂದರೆ ಅವರುಗಳಿಗೆ ನಾವು ಯಾವುದೇ ಭಿಕ್ಷೆಯನ್ನು ಕೊಡೋದ್ರಿಂದ ಪುಣ್ಯವೇ ಹೊರತು ಪಾಪವಿಲ್ಲ, ಜೊತೆಗೆ ಅತಿಥಿ ಸತ್ಕಾರ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ ಅಂತ ಸೀತೆ ಮರಳಾಗ್ಬಿಡ್ತಾಳೆ. ಆಯಿತು ಭಿಕ್ಷೆ ಕೊಡ್ತೀನಿ ಅಂಥೇಳಿ ಭಿಕ್ಷೆ ಹಾಕಕ್ಕೆ ಹೋಗ್ತಾಳೆ. ಭಿಕ್ಷೆ ಹಾಕಕ್ಕೆ ಹೋದಾಗಲೂ ಲಕ್ಷ್ಮಣ 3 ಗೆರೆಗಳನ್ನು ಎಳೆದು ಹೋಗಿರ್ತಾನೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಇದೆಯೋ ಇಲ್ವೋ ಅಪ್ರಸ್ತುತ ಆಗಲಿ, ಅದು ಅವನ ಒಂದು ರಕ್ಷೆಗೋಸ್ಕರ ಮಾಡಿಟ್ಟು ಹೋಗಿರ್ತಾನೆ ಅಂತ ಇಟ್ಕೊಳ್ಳೋಣ. ಯಾವುದೇ ಆದರೂ ನಾವು ಸೆಕ್ಯೂರಿಟಿ ಮೆಷರ್ಸ್ ತೊಗೊಂಡು ಹೋಗಿರ್ತೀವಿ, ಬಾಗಿಲು ಹಾಕೋ ಲಾಕ್ ಮಾಡ್ಕೋ ಅದೆಲ್ಲ ಹೇಳಿರ್ತೀವಿ, ಕೀನ ಒಳಗೆ ಇಟ್ಕೊಂಡ್ಬಿಟ್ರು ಅಂದ್ಬಿಟ್ಟು ಎಲ್ಲ ಮಾಡ್ತೀವಿ. ಈ ಥರ ಎಲ್ಲ ಅಲ್ಲೂ ಪಾಪ ಲಕ್ಷ್ಮಣ ಹೋಗ್ಬೇಕಾದ್ರೆ ಮಾಡಿರ್ತಾನೆ. 3 ಗೆರೆಗಳನ್ನು ಹಾಕ್ಬಿಟ್ಟು ಇದನ್ನು ದಾಟಬೇಡಿ ತಾಯಿ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಆದರೂ ಲಕ್ಷ್ಮಣ ಹೇಳಿರೋ ಮಾತನ್ನು ಅವಳು ಮನಸ್ಸಿಗೆ ತಗೊಳ್ಳಲ್ಲ. ಅತಿಥಿ ಸೇವೆ ಮಾಡಬೇಕು ಅನ್ನೋ ಒಂದೇ ಕಾರಣದಿಂದ ಗುಡಿಸಲಿನಿಂದ ಹೊರಗೆ ಬಂದು ಆ ಗೆರೆಗಳನ್ನು ದಾಟಿ ಬಂದು ರಾವಣನಿಗೆ ಭಿಕ್ಷವನ್ನು ಹಾಕಕ್ಕೆ ಹೋಗ್ತಾಳೆ. ಸಿಗಾಕೊಂಡ್ಬಿಡ್ತಾಳೆ. ರಾವಣ ತನ್ನ ರೂಪವನ್ನು ತೋರಿಸ್ತಾನೆ, ಜೊತೆಗೆ ಅವಳನ್ನು ಹೊತ್ಕೊಂಡು ಹೊರಟೋಗ್ತಾನೆ. ಹೇಗೆ ಸೀತಾಮಾತೆ ಮೇಲ್ನೋಟಕ್ಕೆ ಕಾಣುವ ಸನ್ಯಾಸಿ ವೇಷಕ್ಕೆ, ಸಾಧು ವೇಷಕ್ಕೆ ಮೋಸ ಹೋಗ್ಬಿಟ್ಲು. ಸತ್ಯ ಗೊತ್ತಾಗಲಿಲ್ಲ. ಆದರೆ ಎಷ್ಟು ಅನುಭವಿಸ್ಬೇಕಾಯಿತು, ಗಂಡಾಂತರಗಳನ್ನು ಎದುರಿಸ್ಬೇಕಾಯಿತು, ದೊಡ್ಡ ದೊಡ್ಡ ಅಪಾಯಗಳನ್ನು ಎದುರಿಸ್ಬೇಕಾಯಿತು, ಅತಿಯಾದ ದುಃಖವನ್ನು ಪಡಬೇಕಾಯಿತು. ಏನಕ್ಕೆ ಹಂಗಾಯಿತು? ಮನಸ್ಸಿನ ಹಿಂದಕ್ಕೆ ಹೋಗಿದ್ದರಿಂದ, ಮನಸ್ಸು ಹೇಳಿದಂತೆ ಕೇಳಿದ್ರಿಂದ, ಬುದ್ಧಿಗೆ ಅದನ್ನು ಹೊರೆಹಚ್ಚಿ ನೋಡದೆ ಹೋಗಿದ್ದರಿಂದ ಸೀತಾಮಾತೆಗೆ ಅಂಥ ಆಪತ್ತು ಬಂತು. ಅದೇ ನಮಗೆ ದೊಡ್ಡದು. ಏನಪ್ಪ ಅಂದರೆ ಮನಸ್ಸು ನೋಡಿದ ತಕ್ಷಣ, ಕೇಳಿದ ತಕ್ಷಣ ಯಾವುದನ್ನೂ ಒಪ್ಕೊಳ್ಬಾರ್ದು. ಆ ಮನಸ್ಸಿನ ಸ್ವಭಾವವೇ ಅದು. ಅದನ್ನು ಹರಿಯ ಬಿಡಬಾರ್ದು. ಮತ್ತೆ ಮತ್ತೆ ಹಿಂತಿರುಗಿ ಸೆಳೆದುಕೊಂಡು ಬುದ್ಧಿಯನ್ನು ಕೇಳಿ ಆ ಬುದ್ಧಿ ಹೇಳುವ ರೀತಿಯಲ್ಲಿ ನಡೆದುಕೊಳ್ಳುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯ ಮಾರ್ಗ ಇದ್ದೇ ಇರುತ್ತೆ, ಒಳ್ಳೆಯದಾಗೇ ಆಗುತ್ತೆ. ಅವನ ಬುದ್ಧಿಗೆ ರೆಫರ್ ಮಾಡಿದ್ರೆ ಮನಸ್ಸಿನ ಆಸೆಗಳಿಗೆ ಬದ್ಧರಾಗ್ಬಿಟ್ಟು ಆಸೆಯಿಂದ ಮನಸ್ಸು ಹೇಳ್ದಂಗೆ ಕೇಳಿಕೊಂಡು ಅದನ್ನು ಬಿಟ್ಬಿಟ್ರೆ, ಹರಿ ಬಿಟ್ಬಿಟ್ರೆ ಲಗಾಮನ್ನು ಕೈ ಬಿಟ್ಟಂಥ ಕುದುರೆ ಥರ ನಾಗಾಲೋಟ ಕಿತ್ತು ಓಡುತ್ತೆ. ರಸ್ತೆ ಮೇಲೆ ಓಡಲ್ಲ, ಎಲ್ಲೆಲ್ಲೋ ಓಡುತ್ತೆ. ಅದು ಇಡೀ ರಥವನ್ನೇ ನಾಶ ಮಾಡೋ ಹಾಗೆ ಈ ನಮ್ಮ ದೇಹವನ್ನೇ ನಾಶ ಮಾಡಿಬಿಡುತ್ತೆ. ಆದ್ದರಿಂದ ಮನಸ್ಸನ್ನು ಏನಂದರೂ ನಾವು ಹಿಂಬಾಲಿಸಬಾರದು. ಮನಸ್ಸು ಹೇಳಿದಂತೆ ಏನಂದರೂ ಕೇಳಬಾರದು. ಬುದ್ಧಿ ಮಾತನ್ನೇ ಕೇಳಬೇಕು, ಬುದ್ಧಿವಾದವನ್ನೇ ಕೇಳಬೇಕು. ಬುದ್ಧಿವಾದವನ್ನು ಕೇಳುವ ಅಭ್ಯಾಸ ಮಾಡಿಕೊಂಡವನು ಖಂಡಿತವಾಗಿ ತುಂಬ ತುಂಬ ಅಪಾಯಗಳನ್ನು ತಪ್ಪಿಸ್ಕೊಳ್ತಾನೆ, ಮಹತ್ತಾದ ಗಂಡಾಂತರಗಳನ್ನು ತಪ್ಪಿಸ್ಕೊಳ್ತಾನೆ. ಬಹಳ ಮೊದಲೇ ಯೋಚನೆ ಮಾಡೋದ್ರಿಂದ, ಬುದ್ಧಿಯ ಸಹಾಯದಿಂದ ಯೋಚನೆ ಮಾಡೋದ್ರಿಂದ ಬರುವಂತಹ ಕಾಯಿಲೆನೂ ತಪ್ಪಿಸ್ಕೊಳ್ತಾನೆ, ಬರುವಂತಹ ಅಪಾಯಗಳನ್ನು ತಪ್ಪಿಸ್ಕೊಳ್ತಾನೆ. ಈ ಕರೋನಾಗೂ ಅದೇ ಮಾಡ್ತಾ ಇರೋದು. ಔಷಧಿ ಇಲ್ಲ, ವ್ಯಾಕ್ಸಿನ್ ಇಲ್ಲ, ಆದ್ದರಿಂದ ಅದು ಬರದೇ ಇದ್ದಂಗೆ ನೋಡ್ಕೊಳ್ಳಿ ಅಂತ ಎಲ್ಲ ಪ್ರಿಕಾಷನರಿ ಮೆಸರ್ಗಳನ್ನು ಪ್ರತಿ ಕ್ಷಣವೂ ಹೇಳ್ತಾ ಇರ್ತಾರೆ, ಎಲ್ಲರೂ ಹೇಳ್ತಿರ್ತಾರೆ. ನಮಗಂತೂ ಈಗಿನ ಕಾಲದಲ್ಲಿ ಎಷ್ಟು ಅನುಕೂಲಗಳಿದೆ ಅಂದರೆ ಫೋನ್ ಎತ್ತಿದ ತಕ್ಷಣವೇ ಬರುತ್ತೆ ಮೆಸೇಜು, ದಯವಿಟ್ಟು ಹೊರಗೆ ಬರಬೇಡಿ, ಬಾಯಿ ಮುಚ್ಕೊಂಡಿರಿ, ಇವೆಲ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ನಾವು ಒಂಥರ ಉದಾಸೀನ ಧೋರಣೆ, ಏನೋ ಒಂದು ರೀತಿಯ ಮನಸ್ಸಿನಲ್ಲಿ ಆ ಅಹಮ್ಮೋ ಅಥವಾ ಗರ್ವವೋ ಅಥವಾ ತನ್ನ ಮೇಲಿನ ತನ್ನ ಒಂದು ಸಾಮರ್ಥ್ಯದ ಮೇಲಿರುವಂಥ ನಂಬಿಕೆ, ಯಾವುದನ್ನು ವಿಶ್ವಾಸ, ಆತ್ಮವಿಶ್ವಾಸ ಅಂತ ಹೇಳ್ತಾರೆ, ಆ ಥರ ಅಂಧ ಆತ್ಮವಿಶ್ವಾಸವೋ. ನಾವು ಮನಸ್ಸನ್ನು ಕೇಳ್ತೀವಿ, ಬುದ್ಧಿಯ ಮಾತನ್ನು ಕೇಳೋದೇ ಇಲ್ಲ. ಅದರಿಂದ ದೊಡ್ಡ ದೊಡ್ಡ ಗಂಡಾಂತರಗಳನ್ನು ಎದುರಿಸ್ತೀವಿ. ಆದ್ದರಿಂದ ಇಲ್ಲಿ ಏನು ಹೇಳ್ತೀನಿ ನಾನು, ಪರಮಾತ್ಮ ಮನಸ್ಸಿನ ಸ್ವಭಾವವು ಅಂಥದ್ದೇ. ಅದು ಚಂಚಲವಾಗಿರುತ್ತೆ, ಅದು ಅಸ್ಥಿರವಾಗಿರುತ್ತೆ. ಅದನ್ನು ಮಾತನ್ನು ಕೇಳಿದ್ರೆ ಆಗಲ್ಲಪ್ಪ. ಅದನ್ನು ಶನೈ ನಿಧಾನವಾಗಿ ಬುದ್ಧಿಯ ಸಹಾಯದಿಂದ ಯೋಚನೆ ಮಾಡಿ ಹಿಂತಿರುಗಿ ಸೆಳೆದುಕೊಳ್ಬೇಕು, ಪ್ರಯತ್ನ ಪಡಬೇಕಪ್ಪ. ಬುದ್ಧಿ ಎಸ್ ಅಂದಮೇಲೆ ಮನಸ್ಸು ಹೋಗೋಕ್ಕೆ ಬಿಡಬೇಕು. ಬುದ್ಧಿ ಎಸ್ ಅಂದೇ ಹೋದರೆ ಖಂಡಿತವಾಗಿ ಮನಸ್ಸು ಹೊರಗೆ ಹೋಗೋಕ್ಕೆ ಬಿಡಬಾರದು. ಅದನ್ನೇ ಅವನು ಹೇಳ್ತಾ ಇದ್ದಾನೆ ಪರಮಾತ್ಮ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ನೋಡಿ. ಮನಸ್ಸು ಬುದ್ಧಿಗಳು ಹೇಗೆ ಕೆಲಸ ಮಾಡುತ್ತೆ, ಅದನ್ನು ಹೇಗೆ ವಶಪಡಿಸ್ಕೊಳ್ಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಚಂಚಲವೂ ಅಸ್ಥಿರವೂ ಆದ ಮನಸ್ಸು ಯಾವ ವಿಷಯದಿಂದ ಹೊರಕ್ಕೆ ಬರುವುದೋ ಆ ವಿಷಯದಿಂದ ಅದನ್ನು ಸೆಳೆದು ನಿಗ್ರಹಿಸಿ ಆತ್ಮನಲ್ಲಿಯೇ ವಶಪಡಿಸಿಕೊಳ್ಳಬೇಕು. ಮನಸ್ಸನ್ನು ಮಾತ್ರ ಬುದ್ಧಿ ಹೇಳ್ದಂಗೆ ಕೇಳೋ ಹಂಗೆ ಮಾಡಬೇಕೇ ಹೊರತು ಅದ್ರ ಪಾಡಿಗೆ ಅದನ್ನು ಬಿಡಬಾರ್ದು.
ಅದಕ್ಕೆ ನಾವು ನೋಡ್ತಿರ್ತೀವಲ್ಲ, ಮಕ್ಕಳುಗಳಿಗೆ ಮನಸ್ಸು ಹೇಳ್ದಂಗೆ ಕೇಳ್ತಿರ್ತಾರೆ. ಎಲ್ಲ ಮಕ್ಕಳು ಅಷ್ಟೇ, ಅವ್ರ ಬುದ್ಧಿ ಕೆಲಸ ಮಾಡಲ್ಲ ಅಷ್ಟರ ಮಟ್ಟಿಗೆ. ಯಾಕೆ? ಇನ್ನು ಬುದ್ಧಿ ಬಲ್ತಿರೋಲ್ಲ. ಅದನ್ನೇ ಬುದ್ಧಿ ಬಲ್ತಿರೋಲ್ಲ ಅಂತ ಹೇಳ್ತೀವಿ ನೋಡಿ. ಮರವಾಗಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ, ಆ ಥರ ಬುದ್ಧಿನೇ ಬೆಳೆಸ್ಕೊಂಡು ಬಂದ್ಬಿಟ್ರೆ ಆಮೇಲೆ ಇನ್ನು ಮರ ಆದಮೇಲೆ ಬಗ್ಸೋಕ್ಕಾಗಲ್ಲ. ಅದನ್ನು ಗಿಡವಾಗಿಯೇ ಬಗ್ಗಿಸ್ಬೇಕೇ ಹೊರತು ಮರವಾದ್ಮೇಲೆ ಬಗ್ಸೋಕ್ಕಾಗಲ್ಲ. ಯಾಕೆ? ಗಿಡವ ಫ್ಲೆಕ್ಸಿಬಿಲಿಟಿ ಇರುತ್ತೆ ಮನಸ್ಸಿಗೂ ಬುದ್ಧಿಗೂ. ಆ ಗಿಡವಾಗಿದ್ದಾಗಲೇ ಆ ಮನಸ್ಸು ಬುದ್ಧಿಗಳ ಮೇಲೆ ಒಳ್ಳೆಯ ಪರಿಣಾಮಗಳನ್ನು ಸದಾಕಾಲ ಬೀರ್ತಾ ಇದ್ದರೆ, ಸದಾಕಾಲ ಅದರ ಪ್ರಭಾವಕ್ಕೆ ಒಳಪಡ್ತಾ ಇದ್ದರೆ, ಅಂಥ ಮನಸ್ಸು ಬುದ್ಧಿಗಳು ಸರಿಯಾದ ಮಾರ್ಗದಲ್ಲಿ ಜೀವನ ಪರ್ಯಂತ ಕರ್ಕೊಂಡೋಗುತ್ತೆ ಆ ವ್ಯಕ್ತಿಯನ್ನು. ಆ ಮನಸ್ಸು ಬುದ್ಧಿಗಳನ್ನು ಸಣ್ಣ ವಯಸ್ಸಿನಲ್ಲಿಯೇ ತಿದ್ದುದಲೇ ಇದ್ದರೆ, ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸದೇ ಹೋದರೆ, ಹೇಗೇಗೋ ಈಗ ಗಿಡಗಳ ಬೆಳೆಯೋದನ್ನು ನೋಡಿಲ್ವೇ, ಯಾವ್ಯಾವುದೋ ಆ್ಯಂಗಲಲ್ಲಿ ಯಾವ್ಯಾವುದೋ ಕಡೆಗೆ ಹೊರಟೋಗುತ್ತೆ, ಪಕ್ಕದ ಮನೆಗೆಲ್ಲ ಹೊರಟೋಗುತ್ತೆ. ಆಗಲೇ ಅದು ಸಸಿಯಲ್ಲಿದ್ದಾಗಲೇ ಅದನ್ನು ನೆಟ್ಟಿಗೆ ಮಾಡಿಟ್ರೆ ಅದು ಬೆಗ್ಗುತ್ತೆ, ಹೇಗೆ ಬೇಕಾದ್ರೂ ಬಗ್ಗಿಸ್ಬೋದು. ಅದನ್ನು ನೆಟ್ಟಿಗೆ ಮಾಡಿ ಕರೆಕ್ಟಾಗಿ ಬೆಳೆಸಿದ್ರೆ ಆ ಮರವಾದ ಮೇಲೆ ಬಗ್ಸೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಬುದ್ಧಿ ಮನಸ್ಸುಗಳನ್ನು ಅಷ್ಟೇ, ಸಣ್ಣ ಮಗುವಿನಿಂದಲೇ ಅದಕ್ಕೆ ಒಳ್ಳೆಯ ಪ್ರಭಾವಗಳು ಉಂಟಾಗುವಂತೆ ಮನೆಯಲ್ಲಿ ವಾತಾವರಣ, ಹಿರಿಯರು ಹೇಳೋ ಮಾತುಗಳು, ಬುದ್ಧಿ ಮಾತುಗಳು, ಅದ್ರ ಬುದ್ಧಿ ಅಷ್ಟರ ಮಟ್ಟಿಗೆ ಕೆಲಸ ಮಾಡದೇ ಇದ್ದಾಗ ನಾವು ಹಿರಿಯರ ಬುದ್ಧಿಯಿಂದ ಆ ಒಳ್ಳೆಯ ಬುದ್ಧಿಯನ್ನು ಆ ಮನಸ್ಸು ಬುದ್ಧಿಗಳಿಗೆ ತುಂಬಿಸ್ಬೇಕು. ಸಣ್ಣ ಮನಸ್ಸು ಅರಗಿನ ಮನಸ್ಸು ಅಂತ, ಅರಗಿನ ಥರ ಇರುತ್ತೆ, ಖಾಲಿ ಸ್ಲೇಟ್ ಥರ ಇರುತ್ತೆ. ಅದ್ರ ಮೇಲೆ ಪ್ರಭಾವಗಳು ಯಾವ್ಯಾವ್ದು ಪ್ರಿಂಟ್ ಬೀಳ್ತಾ ಹೋಗುತ್ತೋ ಅದು ಆ ಮನುಷ್ಯನನ್ನು ರೂಪುಗೊಳಿಸುತ್ತೆ. ಮುಂದಕ್ಕೆ ಅವನು ಹೇಗೆ ಬೆಳೀತಾನೆ ಅನ್ನೋದು ಅದನ್ನೇ ನೋಡಿ. ಬೆಳೆಯೋ ಸಿರಿ ಮೊಳಕೆಯಲ್ಲಿ ನೋಡು ಅಂತ ಗಾದೆ. ನಮ್ಮ ಹಳ್ಳಿಯವರು ಅದ್ಭುತವಾದ ಗಾದೆ ಮಾತುಗಳನ್ನು ಹೇಳ್ತಾರೆ. ಬೆಳೆಯುವಂತಹ ಸಿರಿಯನ್ನು ಮೊಳಕೆಯಲ್ಲಿಯೇ ನೋಡು ಅಂತ. ಅದು ಮೊಳಕೆಯಲ್ಲೇ ನೋಡು ಅಂದರೆ ಅದು ಚಿಗುರ್ತಿರ್ಬೇಕಾದ್ರೇ ಅದು ಬೆಳೆಯೋ ರೀತಿಯಲ್ಲೇ ಕಾಣಿಸ್ಬಿಡುತ್ತಪ್ಪ. ಮುಂದಕ್ಕೆ ಅದು ಸಿರಿಯನ್ನೇ ಕೊಡುತ್ತೆ, ಅಂದರೆ ಸಂಪತ್ತನ್ನೇ ಕೊಡುತ್ತೆ. ಅಂಥದ್ದು ಅದು ಚಿಗುರ್ತಿರ್ಬೇಕಾದ್ರೆ ಕಾಣಿಸ್ಬಿಡುತ್ತಪ್ಪ ಅದರ ಲಕ್ಷಣಗಳು. ಮಗುವಿನ ಲಕ್ಷಣಗಳು ಹಾಗೇನೆ, ಅದು ಹುಟ್ಟಿ ಬೆಳೀತಿರ್ಬೇಕಾದ್ರೆ ತೋರಿಸ್ಬಿಡುತ್ತೆ ಒಳಗಿನ ಲಕ್ಷಣಗಳು ಏನು ಅಂತ, ಅದ್ರ ಸಂಸ್ಕಾರ ಏನು ಅಂತ, ಅದ್ರ ಬಿಹೇವಿಯರಲ್ಲೇ ತೋರಿಸ್ಬಿಡುತ್ತೆ. ಅದಕ್ಕಿನ್ನೂ ಉತ್ತಮ ಸಂಸ್ಕಾರವನ್ನು ತುಂಬಿಸ್ಬಿಟ್ರೆ, ಒಳ್ಳೆ ವಾತಾವರಣವನ್ನು ಕೊಟ್ಬಿಟ್ರೆ, ಒಳ್ಳೆ ಗುರು ಹಿರಿಯರು ಇದ್ದುಬಿಟ್ರೆ ಅದು ದೊಡ್ಡ ವ್ಯಕ್ತಿ ಆಗುತ್ತೆ. ಪ್ರಪಂಚಕ್ಕೆ ದೊಡ್ಡ ವ್ಯಕ್ತಿ ಹೇಗೆ ದೊಡ್ಡ ಮರವಾಗಿ ಎಲ್ಲರಿಗೂ ಇತರರಿಗೆ ಆಶ್ರಯ ಕೊಡುತ್ತೋ ಹಾಗೆ ಇತರರಿಗೆ ಆಶ್ರಯ ಕೊಡುವಂಥ ಒಂದು ವ್ಯಕ್ತಿತ್ವವನ್ನು ಪಡ್ಕೊಳ್ಳುತ್ತೆ, ಇತರರನ್ನೂ ನೋಡ್ಕೊಳ್ಳುವಂಥ ವ್ಯಕ್ತಿತ್ವವನ್ನು ಪಡ್ಕೊಳ್ಳುತ್ತೆ. ಅಂಥ ಮರಗಳಿಂದ ಜಗತ್ತಿಗೆ ಉದ್ಧಾರ ಆಗುತ್ತೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಅಂಥ ಪ್ರಜೆಗಳಿಂದನೂ ಹಾಗೆಯೇ. ಇಲ್ಲ ಹೋದರೆ ಕೆಟ್ಟದಾಗಿ ಬೆಳೆದ್ಬಿಟ್ರೆ ಕೆಟ್ಟದಾಗಿ ಬಿಡುತ್ತೆ, ಅದು ಇಡೀ ಸಮಾಜವನ್ನೇ ನಾಶ ಮಾಡುವಂಥ ಒಂದು ವ್ಯಕ್ತಿತ್ವ ಬಂದ್ಬಿಡುತ್ತೆ. ಅದೇ ಮನಸ್ಸು ಬುದ್ಧಿಗಳ ಲಕ್ಷಣ. ಅದಕ್ಕೋಸ್ಕರ ಅದನ್ನು ಮನಸ್ಸನ್ನು ಯಾವಾಗಲೂ ಸೆಳೆದು ಪ್ರತಿ ಸಲವೂ ಅದು ಎಲ್ಲೆಲ್ಲಿ ಹೋಗ್ತಿದೆ ಅನ್ನೋದನ್ನು ನೋಡಿಕೊಂಡು, ಹಳೆಯ ಅನುಭವದಿಂದ ಇದ್ದರೆ ಇಲ್ಲ ಬೇರೆಯವರ ಅನುಭವದಿಂದ ಇದ್ದರೆ ಅದು ಗುಂಡಿಗೆ ಬಿದ್ದರೆ ಕೆಟ್ಟದಾಗುತ್ತೆ ಅನ್ನೋದನ್ನು ಅದಕ್ಕೆ ಹೇಳ್ಕೊಡ್ಬೇಕು. ಹೇಳ್ತಾ ಅದನ್ನು ಯಾವಾಗಲೂ ಒಳ್ಳೆಯ ಹಾದಿಯಲ್ಲೇ ನಡೆಸಬೇಕು. ಇಲ್ಲ ಹೋದರೆ ಕೆಟ್ಟ ಹಾದಿಗೆ ಹೋಗ್ಬಿಟ್ರೆ ಅದು ಬಲ್ತು ಬಿಡುತ್ತೆ, ಚಟ ಹಾಗೆ ಬಲ್ತು ಬಿಡುತ್ತೆ, ಕೆಟ್ಟದಾಗ್ಬಿಡುತ್ತೆ. ಕೆಟ್ಟದು ಯಾವಾಗಲೂ ಬಲ್ತು ಬಿಡುತ್ತೆ. ಒಳ್ಳೇದು ಹೇಗೆ ಬಲಿಯುತ್ತೋ ಹಾಗೆ ಕೆಟ್ಟದು ಬಲ್ತು ಬಿಡುತ್ತೆ. ಅದು ಬಲ್ತು ಬಿಟ್ಟರೆ ಅದು ನೀನು ಬಗ್ಸೋಕ್ಕಾಗಲ್ಲ, ಅದು ನೀನು ಏನೂ ಮಾಡೋಕ್ಕೆ ಬರೋಲ್ಲ, ಮಾರ್ಪಡಿಸೋಕ್ಕಾಗಲ್ಲ. ಅದು ಜಂಕ್ ಅಂತ ಹೊರಗೆ ಹಾಕ್ಬಿಡ್ತಾರೆ. ಈ ಫ್ಯಾಕ್ಟ್ರಿಗಳಲ್ಲೆಲ್ಲ ಮಾಡ್ತಾ ಇರಬೇಕಾದ್ರೆ ಪ್ರಾಡಕ್ಟ್ಸ್ಗಳನ್ನು ಅದು ಹೇಗೇಗೋ ಬೆಂಡ್ ಆಗಿಬಿಡುತ್ತೆ ಅಂತ ಇಟ್ಕೊಳ್ಳಿ, ಕಬ್ಬಿಣದ ವಸ್ತು. ಆವಾಗ ಅದನ್ನು ಮತ್ತಿನ್ನು ಸರಿ ಮಾಡೋಕ್ಕಾಗಲ್ಲ. ಅದನ್ನ ಮತ್ತಿನ್ನು ಕಾಯಿಸಿ ಸರಿ ಮಾಡಿ ಎಲ್ಲ ಮಾಡೋದ್ರ ಬದಲು ಹೊರಕ್ಕೆ ಎಸಿತಾರೆ, ಪಂಕಕ್ಕೆ ಜಂಕ್ ಅಂತ ಹಾಕ್ಬಿಡ್ತಾರೆ ಆ ಕಡೆ. ಆ ರೀತಿ ಆಗಿಬಿಡುತ್ತೆ. ಮನಸ್ಸು ಬುದ್ಧಿಗಳು ಚೆನ್ನಾಗಿದ್ದರೆ ಅದು ನಿಜವಾಗಿ ಉತ್ತಮವಾದ ಪ್ರಜೆಯಾಗಿ ಬೆಳೆಯುತ್ತೆ. ಅದಕ್ಕೆ ಜಗತ್ತಿಗೆ ಸಹಾಯ ಆಗುತ್ತೆ. ಅಂಥ ಒಂದು ಪ್ರಜೆಯಿಂದ, ಅಂಥ ಒಂದು ಮರದಿಂದ ಇಡೀ ಸಮಾಜಕ್ಕೆ ಸಹಾಯ ಆಗುತ್ತೆ. ಹಾಗೆ ಬೆಳೆಸ್ಬೇಕಪ್ಪ. ಮನಸ್ಸು ಬುದ್ಧಿಗಳು ಅರಗಿನ ಥರ ಇರುತ್ತೆ. ಅದನ್ನು ಸಣ್ಣ ವಯಸ್ಸಿನಿಂದನೇ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಪ್ರಭಾವಗಳು ಉಂಟಾಗುವಂತೆ ಬೆಳೆಸಬೇಕು. ಅದು ಒಳ್ಳೆಯ ಮಾರ್ಗವನ್ನು ಹಿಡಿಯುತ್ತೆ. ಬಲಿತು ಬಿಟ್ಟ ಮೇಲೆ ಇನ್ನು ಮತ್ತೆ ಅಲ್ಲಾಡೋದಿಲ್ಲ. ಆ ಮರನ ಏನೂ ಮಾಡೋಕ್ಕೆ ಬರೋಲ್ಲ. ಯಾವ ಹಸುನು ಮೇಯೋಕ್ಕಾಗಲ್ಲ, ಯಾರು ಬೆಂಡ್ ಮಾಡಿ ಮುರಿದು ಹಾಕೋಕ್ಕಾಗಲ್ಲ, ಅದನ್ನು ನಾಶ ಮಾಡೋಕ್ಕಾಗಲ್ಲ. ಬಹಳ ಬಲವಾಗಿಬಿಡುತ್ತೆ. ಅದು ಬಲವಾಗಿರುವಂಥ ಮರ ಹೇಗೆ ಎಲ್ಲರಿಗೂ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಪ್ರತಿಯೊಂದಕ್ಕೂ ನೆರಳು, ಎಲ್ಲರಿಗೂ ಆಶ್ರಯ ಕೊಡೋ ರೀತಿಯಲ್ಲಿ ಸತ್ಪ್ರಜೆನೂ ಹಾಗೆ ಸಾವಿರಾರು ಜನವನ್ನು ಕರ್ಕೊಂಡು ಹೋಗ್ತಾನೆ. ಅವನು ಒಳ್ಳೆಯ ಮಾರ್ಗದಲ್ಲಿ ಅವರುಗಳನ್ನು ಬೆಳೆಸ್ತಾನೆ, ಅವ್ರ ಮೇಲೆ ಪ್ರಭಾವ ಬೀರ್ತಾ ಇರ್ತಾನೆ.
ಅನ್ನೋ ಒಂದು ಕಾರಣದಿಂದ ಮನಸ್ಸು ಬುದ್ಧಿಗಳನ್ನು ಹೇಗೆ ನಿಗ್ರಹಿಸಬೇಕು, ಯಾತಕ್ಕೋಸ್ಕರ ನಿಗ್ರಹಿಸಬೇಕು ಅಂತ ಪರಮಾತ್ಮ ಮನಸ್ಸು ಮತ್ತು ಬುದ್ಧಿಗಳ ಬಗ್ಗೆನೇ ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಾನೆ ಧ್ಯಾನ ಯೋಗದಲ್ಲಿ. ನೋಡಿ, ಈ ಮನಸ್ಸು ಅನ್ನೋದು ಅಸ್ಥಿರವು ಚಂಚಲವು ಅಂತ ಅವನೇ ಹೇಳಿಬಿಟ್ಟಿದ್ದಾನೆ, ಪರಮಾತ್ಮನೇ ಹೇಳಿಬಿಟ್ಟಿದ್ದಾನೆ, ಶ್ರೀಕೃಷ್ಣನೇ ಹೇಳಿದ್ದಾನೆ ಅಂದಮೇಲೆ ಅದು ನಿಜವಾಗಿಯೂ ಅದೇ ಸತ್ಯವೇ. ಮನಸ್ಸಿನ ಸ್ವಭಾವ ಅಂಥದ್ದೇ, ಚಂಚಲವೂ ಹೌದು ಅಸ್ಥಿರವೂ ಹೌದು. ಅದೆಲ್ಲ ನಮ್ಗಳ ಅನುಭವಕ್ಕೂ ಬಂದಿದೆ. ಅದು ಎಷ್ಟು ಚಂಚಲ ಎಷ್ಟು ಅಸ್ಥಿರ ಅಂದರೆ ನಮಗೆ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಅದು ಬಿಡೋದೇ ಇಲ್ಲ, ಕೆಟ್ಟ ಕೆಲಸಗಳನ್ನು ಮಾಡೋದಕ್ಕೆ ಎಳ್ಕೊಂಡು ಹೋಗುತ್ತೆ. ಒಳ್ಳೆಯದನ್ನು ಮಾಡಬೇಕು ಅಂದರೆ ಬಿಡೋಲ್ಲ, ಕೆಟ್ಟದನ್ನು ಮಾಡಬೇಕು ಅಂದರೆ ತಕ್ಷಣವೇ ಕರ್ಕೊಂಡು ಹೋಗುತ್ತೆ. ಹೀಗೆ ಅದರ ಸ್ವಭಾವನೇ ಹಾಗೆ. ಪ್ರತಿಯೊಬ್ಬರಿಗೂ ಈ ಅನುಭವಗಳು ಆಗಿರುತ್ತೆ, ಬಂದಿರುತ್ತೆ. ಆದರೆ ನಾವು ಗಮನಿಸಿರೋಲ್ಲ ಎಷ್ಟೋ ಸಲ. ಅದನ್ನು ಗಮನಿಸೋ ಅಭ್ಯಾಸ ಮಾಡಿದ್ರೆ ಅವಾಗೇನಾಗುತ್ತೆ, ಗಮನಿಸೋದು ಅನ್ನೋದೇ ಬುದ್ಧಿ ಕೆಲಸ ಮಾಡಿಸೋದು ಅಂತ, ಬುದ್ಧಿಗೆ ಹೊರೆ ಹಚ್ಚೋದು ಅಂತ. ಮನಸ್ಸು ಏನು ನೋಡಿದ್ರೂ ನೋಡಿದ ತಕ್ಷಣ ಯಾವುದೇ ಒಂದು ತೀರ್ಮಾನಕ್ಕೆ ಬರಬೇಡ, ಅದನ್ನು ಬುದ್ಧಿಯ ಹೊರಗೆ ಹಚ್ಚು, ಅದನ್ನು ತೂಕಿ ನೋಡು. ಆ ತೂಗಿ ನೋಡಿದಾಗ ಬುದ್ಧಿ ಎಲ್ಲವನ್ನು ತಿಳಿಸುತ್ತೆ. ಆ ವಿಷಯದ ಬಗ್ಗೆ, ವಸ್ತುವಿನ ಬಗ್ಗೆ, ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾಗಿ ಅದು ಅವಲೋಕನ ಮಾಡಿ ಬುದ್ಧಿ ನಿಷ್ಕರ್ಷೆ ಮಾಡಿ ನಿರ್ಧಾರ ಮಾಡಿ ಹೇಳುತ್ತೆ. ಆ ಬುದ್ಧಿಯ ಮಾತನ್ನು ಕೇಳಿ ಆಮೇಲೆ ಮನಸ್ಸು ಹೇಳಿದಂತೆ ಮಾಡಬೇಕು. ಬುದ್ಧಿಯ ಮಾತನ್ನು ಕೇಳಿದರೆ ಮನಸ್ಸು ಹೇಳಿದಂತೆ ಮಾಡಕೂಡದು. ಇದು ಬೇಸಿಕ್ ಪ್ರಿನ್ಸಿಪಲ್ ಆಫ್ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಇದೆರಡು ಬೇಸಿಕ್ ಆಗಿ ಇಟ್ಕೊಳ್ಬೇಕು. ಇದು ಎಲ್ಲದಕ್ಕೂ ಸಹಾಯ ಆಗುತ್ತೆ. ಈ ಜಗತ್ತಿನಲ್ಲಿರೋ ಸಕಲ ಜೀವರಾಶಿಗಳು ಮನಸ್ಸು ಬುದ್ಧಿಗಳನ್ನೇ ಉಪಯೋಗಿಸೋದ್ರಿಂದ, ಅದರಲ್ಲೇ ವ್ಯವಹಾರಗಳು ನಡೀತಿರೋದ್ರಿಂದ ಮನಸ್ಸು ಬುದ್ಧಿಗಳನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ಆದಷ್ಟು ಅದನ್ನು ಬುದ್ಧಿ ಮಾತನ್ನು ಕೇಳೋ ಹಂಗಿರಬೇಕು ಅಂತ ನನಗೊಂದು ಜ್ಞಾಪಕ ಬರುತ್ತೆ. ಬುದ್ಧಿಮಾತು ಅಂದರೆ ರಾಮಾಯಣದಲ್ಲಿ ರಾವಣನಿಗೆ ಸುಮಾರು ಮಕ್ಕಳುಗಳೆಲ್ಲ ಸತ್ತೋಗ್ಬಿಡ್ತಾರೆ ಯುದ್ಧದಲ್ಲಿ. ಶ್ರೀರಾಮಚಂದ್ರ ವಾನರ ಸೈನ್ಯವನ್ನು ಕರ್ಕೊಂಬಂದು ಯುದ್ಧ ಆಡೋಕ್ಕೆ ಶುರು ಮಾಡಿದ್ಮೇಲೆ ಅವನ ಅಕ್ಷಯ ಕುಮಾರ, ಇಂದ್ರಜಿತು ಇಂಥವರೆಲ್ಲ ಸಾಯೋ ಸ್ಥಿತಿ ಬಂದ್ಬಿಡುತ್ತೆ. ಆಗ ವಿಭೀಷಣ ಹೇಳ್ತಾನೆ, ನೋಡಪ್ಪ ರಾವಣ, ನೀನು ಮಾಡ್ತಿರೋದು ತಪ್ಪಪ್ಪ, ಈ ಥರ ಮಾಡಬಾರ್ದು. ನೀನು ಯುದ್ಧ ಆಡೋವಂಥ ಪರಿಸ್ಥಿತಿನ ತಂದುಕೊಂಡಿದ್ದು ನೀನು ಮಾಡಿದ ತಪ್ಪಿನಿಂದನೇ ಆಗಿರೋದು. ಒಳ್ಳೆಯ ಮಾತುಗಳನ್ನ ಯಾವತ್ತೂ ಕೇಳಬೇಕಪ್ಪ ಅಂತ ವಾಲ್ಮೀಕಿ ಋಷಿಗಳು ಒಂದು ವಾಕ್ಯವನ್ನು ಹೇಳಿಸ್ತಾರೆ. ಏನು? ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತ ಶ್ರೋತ ಚ ದುರ್ಲಭ ಅಂತ. ನೋಡಪ್ಪ, ಅಪ್ರಿಯವಾಗಿರುತ್ತೆ, ಬಹಳ ಹಾರ್ಷಾಗಿ ಹೇಳ್ತಾರೆ. ಹಾಗಂತ ಅಪ್ರಿಯವಾಗಿದೆ ಅಂತಂದ್ಬಿಟ್ಟು ಪಥ್ಯವಾಗಿರೋ ಮಾತುಗಳನ್ನು ತಳ್ಳಿ ಹಾಕಬಾರ್ದಪ್ಪ. ಪಥ್ಯವಾಗೋದು ಅಂದರೆ ಏನು? ನಿನಗೆ ಒಳ್ಳೆಯದಾಗತ್ತೆ. ಯಾವುದೇ ಮಾತುಗಳು ನೀನು ಒಳ್ಳೆಯದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದನ್ನು ಬುದ್ಧಿಯಿಂದ ವಿಮರ್ಶೆ ಮಾಡಬೇಕಪ್ಪ. ಆ ಮಾತುಗಳು ಕೇಳೋದಕ್ಕೆ ಅಹಿತವಾಗಿದೆ, ನನ್ನ ಇಷ್ಟಕ್ಕೆ ವಿರುದ್ಧವಾಗಿದೆ ಅನ್ನೋ ಕಾರಣಕ್ಕೆ ಅದನ್ನು ತಳ್ಳಿ ಹಾಕಬಾರ್ದಪ್ಪ. ಪಥ್ಯವಾದ ಮಾತನ್ನು ಕೇಳಬೇಕಪ್ಪ ಅಂತ ವಿಭೀಷಣ ಹೇಳ್ತಾನೆ. ಯಾಕೆ? ಏನು ಹೇಳ್ತಾನೆ ಮುಂದಕ್ಕೆ? ವಕ್ತ ಶ್ರೋತ ಚ ದುರ್ಲಭ ಅಂತ. ಸಾಮಾನ್ಯವಾಗಿ ಲೋಕವ್ಯವಹಾರದಲ್ಲಿ ಒಳ್ಳೆಯ ಮಾತನ್ನು ಹೇಳೋರು ಬಹಳ 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 ಅಪರೂಪ, ಸಿಕ್ಕೋದೇ ಇಲ್ಲ. ಯಾಕೆ ಅಂದರೆ, ಅಯ್ಯ ನಮಗೇನಾಗಬೇಕು, ಅವನೇನು ಬೇಕಾದ್ರೂ ಮಾಡ್ಕೊಳ್ಳಿ, ಅವನು ಹಾಳಾದ್ರೆ ನನಗೇನಂತೆ, ಈ ರೀತಿ ಇರೋರೇ ಸ್ವಭಾವತಃ ಜಾಸ್ತಿ. ಯಾರು ತಾವಾಗೆ ಹೋಗಿ ಮೂಗು ತೂರಿಸ್ಕೊಂಡು ಒಳ್ಳೆಯದನ್ನು ನಾನು ಹೇಳ್ತೀನಿ ಒಳ್ಳೆಯದನ್ನು ಹೇಳ್ತೀನಿ ಅಂತ ಹೋಗಲ್ಲ. ಅಂತ ಹೇಳಕ್ಕೆ ಹೊರಟರು ಎಲ್ಲರ ಕೈಲೂ ಬೈಸ್ಕೊಂಡು ಬರಬೇಕಾಗತ್ತು ವಾಪಸ್ಸು. ಅದರಿಂದ ಹೇಳೋನು ಸಿಕ್ಕೋದೇ ಬಹಳ 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 ಕಷ್ಟ. ಒಳ್ಳೆಯ ಮಾತನ್ನು, ಅದು ಪಥ್ಯವಾಗುವಂಥ ಮಾತನ್ನು ಹೇಳುವವನು ಸಿಕ್ಕೋದೇ ಇಲ್ಲಪ್ಪ. ಒಂದು ವೇಳೆ ಸಿಕ್ಕಿಬಿಟ್ಟ ಅಂತ ಇಟ್ಕೋ, ಅಂಥವನ ಮಾತನ್ನು, ಪಥ್ಯವಾಗೋ ಮಾತನ್ನು ಕೇಳುವವನಂತೂ ಖಂಡಿತವಾಗಿ ಸಿಕ್ಕೋಲ್ಲ. ತುಂಬ ಕಷ್ಟ, ದುರ್ಲಭ. ಅದಕ್ಕೆ ಜಗತ್ತು ಹೀಗಾಗ್ತಾ ಇರೋದು. ಯಾಕೆ ಎಲ್ಲ ಜನಗಳು ಒಂದರಿಂದ ಒಂದು ಹೋಗ್ತಾ ಇದ್ದಾರೆ, ಬುದ್ಧಿನ ಉಪಯೋಗಿಸ್ಕೋತಾ ಇಲ್ಲ. ಹೇಗೆ ವಕ್ತ ಶ್ರೋತಾಚ ದುರ್ಲಭ ಅಂತ ಹೇಳಿದ್ನೋ, ಹೇಳೋನು ಸಿಕ್ಕೋಲ್ಲ, ಕಡಿಮೆ, ದುರ್ಲಭ. ಹಾಗೆ ಕೇಳೋನು ದುರ್ಲಭ, ಸಿಕ್ಕೋದು ಬಹಳ ಕಡಿಮೆ. ಅದರಿಂದನೇ ಪ್ರಪಂಚದಲ್ಲಿ ಏನಾಗ್ತಿದೆ, ಯಾರು ಯಾರ ಮಾತನ್ನು ಕೇಳಲ್ಲ, ಯಾರು ಯಾರಿಗೂ ಹೇಳಬಾರ್ದು, ಹೇಳಿದ್ರೂ ತಪ್ಪು. ಈ ರೀತಿ ಸ್ಥಿತಿ ವಾತಾವರಣ ನಿರ್ಮಾಣ ಆಗಿಬಿಟ್ಟು ಅದಕ್ಕೆ ಈ ಮನಸ್ಸು ಬುದ್ಧಿಗಳಲ್ಲಿ ಬುದ್ಧಿ ಮಾತು ಅನ್ನೋದೇ ಇಲ್ಲ. ಈಗ ಬುದ್ಧಿ ಮಾತು ಯಾರಾದರೂ ಹೇಳಿದ್ರೆ ಏನಾಗುತ್ತೆ, ಅವನು ಏನೋ ಒಂದು ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಹೇಳ್ತಾ ಇರ್ತಾನಷ್ಟೆ.
ಅವನು ತನ್ನ ಸ್ವಾರ್ಥದ ಒಂದು ಇದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಎಲ್ಲ ಮಾರ್ಕೆಟಿಂಗ್ ಇದೆ ನೋಡಿ ಹಾಗೆ. ಆದರೆ ಕೃಷ್ಣನ ಮಾರ್ಕೆಟಿಂಗ್ ಆ ಥರ ಇಲ್ಲ. ಕೃಷ್ಣನ ಮಾರ್ಕೆಟಿಂಗ್ ಎಲ್ಲ ಸತ್ಯದ ಮಾತುಗಳು. ಅವನು ಯಾವುದನ್ನು ಒಂಥರ ಹಿತವಾಗಿರಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾನೇ ಇಲ್ಲ. ಅದು ಅಹಿತವಾಗಿದ್ದರೂ ಅವನು ನೇರವಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದು ಕೆಟ್ಟದಾಗಿದ್ದರೂ ಅದು ನೋಡಪ್ಪ ಈ ಥರನೇ ಮಾಡಬೇಕು, ಈ ಥರನೇ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಅಯ್ಯೋ ಅರ್ಜುನ ನೀನು ಮಾಡೋಕ್ಕಾಗಲ್ವಾ, ಹೋಗ್ರಿ ಬಿಡು ಅಂತ ಹೇಳ್ತಾ ಇಲ್ಲ ಅವನು. ನೀನು ಮನಸ್ಸನ್ನು ಬಿಗಿ ಹಿಡಿಲೇಬೇಕು, ಅದನ್ನು ಸೆಳಿಲೇಬೇಕು, ಒಳಕ್ಕಿಟ್ಕೊಳ್ಳೇಬೇಕು, ಬುದ್ಧಿ ಮಾತನ್ನು ಕೇಳಲೇಬೇಕು ಅನ್ನೋ ರೀತಿಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ನಿಗ್ರಹಿಸಬೇಕು, ಮನಸ್ಸನ್ನು ನಿಗ್ರಹಿಸಬೇಕು ಅಂತ ಹೇಳ್ತಾನೆ ಹೊರತು ಬುದ್ಧಿಯನ್ನು ನಿಗ್ರಹಿಸಬೇಕು ಅಂತ ಒಂದ್ಸರಿನೂ ಹೇಳಲಿಲ್ಲ ಪರಮಾತ್ಮ. ಆದ್ದರಿಂದ ಮನಸ್ಸು ಅನ್ನೋದನ್ನೇ ಯಾವಾಗಲೂ ಕೆಟ್ಟ ಕೆಲಸಗಳನ್ನು ಮಾಡೋದರಲ್ಲಿ, ಭಾಳ ಬೇಗ ಮರಳಾಗೋದ್ರಲ್ಲಿ, ನಂಬಬಾರದಂತಹ ವ್ಯಕ್ತಿಗಳನ್ನು ನಂಬೋದರಲ್ಲಿ, ಯಾವುದೇ ವಿಷಯಗಳನ್ನು ತಪ್ಪಾಗಿ ತಿಳ್ಕೊಳ್ಳೋದ್ರಲ್ಲಿ ಮನಸ್ಸು ಏವನ್ ನೋಡಿದ್ದಕ್ಕೆಲ್ಲ ಅಂಟುಕೊಳ್ಳೋ ಸ್ವಭಾವ ಅದರದ್ದು, ಕಂಡಿದ್ದೆಲ್ಲ ಬೇಕು ಅನ್ನೋ ಸ್ವಭಾವ ಅದರದ್ದು. ಆದ್ದರಿಂದ ಮನಸ್ಸು ಅನ್ನೋದು ಇದೆಯಲ್ಲ ನೋಡಿ, ಅದನ್ನು ಶತ್ರುವಿನಂತೆಯೇ ಟ್ರೀಟ್ ಮಾಡಬೇಕು. ಅದು ಹೇಳ್ದಂಗೆ ಯಾವತ್ತೂ ಕೇಳಬಾರ್ದು, ಅದನ್ನು ನಿಗ್ರಹಿಸಲೇಬೇಕು, ಒಳಕ್ಕೆ ಸೆಳೆಕೊಳ್ಳೇಬೇಕು. ಆದಷ್ಟು ಅದನ್ನು ಬುದ್ಧಿ ಕಡೆ ತಿರುಗಿಸಿ ಬುದ್ಧಿ ಜೊತೆಯಲ್ಲೇ ಕೆಲಸ ಮಾಡೋ ಹಂಗೆ ಮಾಡಬೇಕು. ಬುದ್ಧಿ ಸಹಾಯವಿಲ್ಲದಲೇ ಕೆಲಸ ಮಾಡಿದ ಮನಸ್ಸು ಯಾವತ್ತೂ ವಿನಾಶಕಾರಿನೇ. ಬುದ್ಧಿ ಸಹಾಯದಿಂದ ಮಾಡುವಂಥ ಮನಸ್ಸು ಯಾವತ್ತೂ ಒಳ್ಳೆಯದನ್ನೇ, ಒಳ್ಳೆಯ ದಾರಿಯನ್ನೇ ತೋರಿಸುತ್ತೆ, ಒಳ್ಳೆಯದೇ ಆಗುತ್ತೆ. ಅದರಿಂದ ಕೆಟ್ಟದ್ದು ಒಂಚೂರು ಆಗಲ್ಲ ಅನ್ನೋ ಅರ್ಥದಲ್ಲಿ ಪರಮಾತ್ಮ ಚಂಚಲವೂ ಅಸ್ಥಿರವೂ ಆದ ಮನಸ್ಸು ಯಾವ ಯಾವ ವಿಷಯದಿಂದ ಹೊರಕ್ಕೆ ಹೋಗುವುದೋ ಆಯಾಯ ವಿಷಯಗಳಿಂದ ನಿಧಾನವಾಗಿ, ಹೋದ ಶ್ಲೋಕದಲ್ಲಿ ಹೇಳಿದಂಗೆ ಶನೈಹಿ ಶನೈಹಿ ಒಳಕ್ಕೆ ಉಪರಮೇತ್ಸೆ ಒಳಗಡೆ ಎಳ್ಕೋಬೇಕು, ಸೆಳ್ಕೋಬೇಕು. ಬುದ್ಧಿಯಾತ್ ಬುದ್ಧಿಯ ಸಹಾಯದಿಂದ ಅಂತ ಹೋದ ಶ್ಲೋಕದಲ್ಲಿ ಹೇಳಿದ್ನಲ್ಲ, ಹಾಗೆ ಅದನ್ನು ನಿಗ್ರಹಿಸಿ ವಿಷಯಗಳಿಂದ ಅದನ್ನು ಸೆಳೆದುಕೊಂಡು ಆತ್ಮನಲ್ಲಿಯೇ ಇಟ್ಟುಕೊಳ್ಳಬೇಕು. ಆತ್ಮನಲ್ಲಿಯೇ ಇಟ್ಕೊಳ್ಳೋದು ಅಂದರೆ ಬುದ್ಧಿಯ ಜೊತೆಯಲ್ಲಿ ಇಟ್ಕೊಂಡು ಚಿತ್ತದ ಕಡೆಗೆ ಅಗ್ರ ಮಾಡಬೇಕು, ಚಿತ್ತ ಅಗ್ರ ಮಾಡಬೇಕು. ಚಿತ್ತ ಅಗ್ರ ಮಾಡಿದಾಗ ಚಿತ್ತ ಯಾವಾಗಲೂ ದೃಢವಾಗುತ್ತೆ, ಅದನ್ನು ಮಾಡೋದಕ್ಕೆ ಬುದ್ಧಿ ಸಹಾಯ ಇರುತ್ತೆ. ಹಾಗಾಗಿ ಬುದ್ಧಿ ಮನಸ್ಸುಗಳ ಸಹಾಯದಿಂದ ಚಿತ್ತವನ್ನು ದೃಢ ಮಾಡಿದರೆ, ಮೂರೂ ಶುದ್ಧವಾದರೆ ಪಾರದರ್ಶಕವಾಗುತ್ತೆ. ಪಾರದರ್ಶಕವಾದರೆ ಪರಮಾತ್ಮನ ಬೆಳಕು ಕಣ್ಣಿಗೆ ಬೀಳುತ್ತೆ. ಇದು ಈ ಧ್ಯಾನ ಯೋಗದ ಮೂಲ ಸಾರ. ಇಷ್ಟನ್ನು ಹೇಳಿ ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಿದ್ದಾನೆ? ಪ್ರಶಾಂತ ಚಿತ್ತನೋ, ರಜೋಗುಣವಿಲ್ಲದವನು, ಕಲ್ಮಶರಹಿತನು, ಬ್ರಹ್ಮಭಾವವನ್ನು ಹೊಂದಿದವನು ಆದ ಈ ಯೋಗಿಗೆ ಉತ್ತಮ ಸುಖವು ಪ್ರಾಪ್ತವಾಗುತ್ತದೆ. ಇಂಥ ಒಂದು ಗುಣಗಳನ್ನೆಲ್ಲ ಇರುವಂಥ ಯೋಗಿ ಅಭ್ಯಾಸ ಯೋಗೇನ ತಥೋ, ಅಭ್ಯಾಸದಿಂದ, ಯೋಗಾಭ್ಯಾಸದಿಂದ, ಧ್ಯಾನ ಯೋಗವನ್ನು ನಿರಂತರವಾಗಿ ಅಭ್ಯಾಸ ಮಾಡಿ ಮನಸ್ಸನ್ನು ಹೇಳ್ದಂಗೆ ಕೇಳಿಸ್ಕೊಂಡು ಇಟ್ಕೊಂಡು ಆ ಬುದ್ಧಿಯಿಂದ ಅನುಕೂಲ ಮಾಡಿಕೊಂಡು ಚಿತ್ತಾಗ್ರನಾಗಿ ಆತ್ಮನ ಕಡೆಗೆ ನೋಡೋದಕ್ಕೆ ಶುದ್ಧ ಮಾಡ್ಕೊಳ್ತಾ ಆರಂಭ ಮಾಡಿದ್ರೆ ಖಂಡಿತವಾಗಿ ಅವನು ಗುರಿ ಮುಟ್ತಾನೆ. ಅವನಿಗೆ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ. ಆ ಸುಖ ಬೇರೆ ಎಲ್ಲೂ ಸಿಕ್ಕಲ್ಲಪ್ಪ, ಆ ಸುಖಕ್ಕೆ ಸಮನಾದ ಇನ್ನೊಂದು ಎಲ್ಲೂ ಇಲ್ಲ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಉತ್ತಮ ಸುಖವು ಪ್ರಾಪ್ತವಾಗುವುದು. ಈ ಉತ್ತಮ ಸುಖ ಅಂತ ಮೊದಲಿಂದ ಹೇಳ್ತಿದ್ದಾನೆ, ಆತ್ಯಂತಿಕ ಸುಖ ಅಂತ. ನಾವುಗಳೆಲ್ಲ ಅದ್ರ ರುಚಿನೇ ನೋಡಿಲ್ಲ, ಹೇಗೆ ನಾವು ನಂಬೋದು ಅಂತ. ಈ ನಂಬೋದು ಅನ್ನೋ ವಿಷಯಕ್ಕೆ ಬಂದಾಗ ನಮ್ಮ ಅರ್ಜುನನೇ ಸಾಕ್ಷಿ ನಮಗೆ. ನೋಡಿ, ಶ್ರೀಕೃಷ್ಣ ಪರಮಾತ್ಮ ಅವನು ಪರಮಾತ್ಮ ಅಂತ ಎಲ್ಲೂ ಹೇಳ್ಕೊಳ್ಳಿಲ್ಲ. ಆದರೂ ಪರಮಾತ್ಮ ಅಂತ ಹೇಳ್ಕೊಂಬಿಟ್ಟಿದ್ರೆ ಅವಾಗ ಪರಮಾತ್ಮ ಅಂತ ಹೇಳ್ಕೊಂಬಿಟ್ಟಿದ್ದಾನೆ, ಅದರಿಂದ ನಂಬಿಟ ಅರ್ಜುನ ಅಂತ. ಅವನು ಪರಮಾತ್ಮ ಅಂತ ಹೇಳ್ಕೊಂಡೇ ಇಲ್ಲ, ಆದರೂ ಅವನು ಪರಮಾತ್ಮ ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಏನು, ಹೇಗೆ? 2ನೇ 3ನೇ ಅಧ್ಯಾಯದಲ್ಲಿ ಹೇಳಬೇಕಾದ್ರೆ ನಾನು ಇಕ್ಷ್ವಾಕುವಿಗೆ ಉಪದೇಶ ಕೊಟ್ಟಿದ್ದೆ, ಮನುವಿಗೆ ಉಪದೇಶ ಕೊಟ್ಟಿದ್ದೆ, ಅದು ಬಂತು, ಹೀಗೆ ಹೋಗಿತ್ತು, ಕಳೆದು ಹೋಗಿತ್ತು ಈ ಒಂದು ಬ್ರಹ್ಮವಿದ್ಯೆ, ಈ ಒಂದು ಬ್ರಹ್ಮಜ್ಞಾನ ಅಂತ ಹೇಳಿದೆ. ಆವಾಗ ತಕ್ಷಣವೇ ಅರ್ಜುನ ಕೇಳ್ಬಿಟ್ಟ, ನೀನು ಆವಾಗ ಹೇಗೆ ಬಂದಿದ್ದೆ? ಈಗ ನನ್ನೆದುರಿಗೆ ಮನುಷ್ಯನ ಥರ ನೀನು ನಿಂತ್ಕೊಂಡಿದ್ಯಾ? ಅದು ಗೊಲ್ಲರ ಇದರೊಳಗೆ ಹುಟ್ಟುಬಿಟ್ಟು ದನ ಕಾಯೋನ ಥರ ಕೆಲಸ ಮಾಡಿಬಿಟ್ಟು. ನೋಡಿ, ದನ ಕಾಯೋನು ಅಂದರೆ ಆ ಕಾಲದಲ್ಲೂ ಇವೆ ಅಂತ ಉತ್ತಮವಾದದ್ದಲ್ಲ ಅನ್ನೋ ರೀತಿಲಿ. ದನ ಕಾದ್ರೆ, ಕೃಷ್ಣ ಪರಮಾತ್ಮ ದನ ಕಾದ್ರೆ ಎಲ್ಲ ದನ ಕಾಯೋರ್ಗೂ ಒಳ್ಳೆ ಉತ್ತಮವಾದ ಇದು ಬರಬೇಕು. ಯಾಕೆಂದರೆ ಪರಮಾತ್ಮನೇ ದನ ಕಾಯುವಂಥ ಕೆಲಸ ಮಾಡಿದ್ದಾನೆ. ಅದರ ಅರ್ಥ ಏನಪ್ಪ? ಯಾವ ಒಂದು ಕೆಲಸವೂ ನಿಕೃಷ್ಟವಲ್ಲ, ಯಾವ ಒಂದು ಕೆಲಸವನ್ನು
ನಾವು ಅದೇ ಇದರಲ್ಲಿ ಹೇಳ್ತಾರಲ್ಲ, ಅಮೇರಿಕಾ ಕಡೆಯಲ್ಲೆಲ್ಲ ಹೇಳ್ತಾರೆ ನೋಡಿ, ಯಾವುದೇ ಜಾಬೇ ಆಗಿರಲಿ ಅದು ಒಂಥರ ಜಾಬನ್ನು ಮಾತ್ರ ಕೆಳದೃಷ್ಟಿಯಿಂದ ನೋಡಬಾರ್ದು ಅಂತ ಹೇಳ್ತಾರೆ. ಹಾಗೆ ಕೀಳರಿಮೆ ಉಂಟಾಗಬಾರ್ದು ಅಂತ. ಕೆಲಸ ಯಾವುದಾದ್ರೇನು ಎಲ್ಲವನ್ನು ಮನಸ್ಸಿಟ್ಟು ಸರಿಯಾಗಿ ಶುದ್ಧವಾಗಿ ಮಾಡಿದ್ರೆ ಆ ಕೆಲಸ ಯೋಗ ಕರ್ಮಸು ಕೌಶಲಂ ಅಂತ ಆ ಕೆಲಸ ಫಲವನ್ನು ಕೊಟ್ಟೇ ಕೊಡುತ್ತೆ. ಕೆಲಸಕ್ಕೆ ಯಾವಾಗಲೂ ಅಷ್ಟೇ ಪರಿಣಿತಿಯನ್ನು ಪಡ್ಕೊಳ್ಳೇಬೇಕು. ಅದು ಎಂಥ ಕೆಲಸವೇ ಆಗಿರಲಿ, ಸೇವೆ ಕೆಲಸವೇ ಆಗಿರಲಿ, ದೊಡ್ಡ ರಾಜನ ಕೆಲಸವೇ ಆಗಿರಲಿ, ಆಳಾಗಿಯೂ ಬೇಕು, ಅರಸಲಾಗಲೂ ಬೇಕು. ಎರಡೂ ಥರದ ಕೆಲಸಗಳನ್ನು ಮಾಡೋದಕ್ಕೆ ತಯಾರಾಗಿರಬೇಕು. ಅಂಥ ಮನಸ್ಸು ಬುದ್ಧಿಗಳೇ ಶ್ರೇಷ್ಠವಾದದ್ದು. ಈಗ ನಮ್ಮ ಮೋದಿಜಿಯವರು ಚಾಯ್ ಮಾರ್ತಾಯಿದ್ರು ಅಂತ ಎಲ್ಲ ಹೇಳ್ಕೊಂಡ್ಬಿಡ್ತಾರೆ. ಚಾಯ್ ಮಾರ್ತಿದ್ದವರು ಪ್ರಧಾನಮಂತ್ರಿ ಪೊಸಿಷನಲ್ಲಿ ಕೂತ್ಕೊಂಡಾಗಲೂ ಉತ್ತಮವಾದ ಒಂದು ರೀತಿಯ ಆಡಳಿತವನ್ನೇ ನಡೆಸ್ತಾ ಇದ್ದಾರೆ ಅಂತಂದರೆ ಯಾರಿಗೂ ಯಾವುದೇ ಜಾಬು ಸೀಮಿತವಲ್ಲ. ಇವರು ಮಾತ್ರ ಕೆಲಸ ಮಾಡಬೇಕು, ಅವ್ರು ಮಾತ್ರ ಈ ಕೆಲಸ ಮಾಡಬೇಕು, ಹಾಗೆಲ್ಲೂ ಇಲ್ಲ. ಈವನ್ ನಮ್ಮ ವರ್ಣಾಶ್ರಮ ಧರ್ಮವನ್ನು ಹೇಳಿದಂಥ ಕೃಷ್ಣ ಪರಮಾತ್ಮ ಯಾವ ವರ್ಣದವರೇ ಆಗಲಿ ಉತ್ಕೃಷ್ಟರೂ ಅಲ್ಲ ನಿಕೃಷ್ಟರೂ ಅಲ್ಲ, ಎಲ್ಲವೂ ಸಮ. ಇನ್ನು ಕೆಳಗಡೆ ಇರುವಂಥವ್ರ ಮೇಲೆ ಜವಾಬ್ದಾರಿ ಜಾಸ್ತಿ, ಭಾರ ಜಾಸ್ತಿ, ಇಡೀ ಸಮಾಜದ ಭಾರವೇ ನಿಂತಿರುತ್ತೆ. ಈಗ ನಾವು ಪರಮಪುರುಷನನ್ನು ಜ್ಞಾಪಿಸ್ಕೊಂಡ್ಬಿಟ್ರೆ, ಈಗ ವೇದೋಕ್ತಗಳಲ್ಲಿ ಬರುತ್ತೆ, ಪುರುಷ ಸೂಕ್ತದಲ್ಲಿ ಬರುತ್ತೆ, ಬಾಯಿಂದ ಬ್ರಾಹ್ಮಣರು ಬಂದುಬಿಟ್ರು ಅಂತ. ಬಾಯಿಂದ ಬಂದುಬಿಟ್ರೆ ಏನಾಯಿತು? ಬ್ರಾಹ್ಮಣರು ಅವರೇನು ಶ್ರೇಷ್ಠ ಅಂತ ಅಲ್ಲ ಅದು. ಯಾಕೆ? ಪರಮಪುರುಷನನ್ನು ಜ್ಞಾಪಿಸ್ಕೊಳ್ಳಿ, ಯೋಚನೆ ಮಾಡಿ, ಮನಸ್ಸಿನಿಂದ ಅಲ್ಲ ತಿಳ್ಕೊಳ್ಳೋದು, ಬುದ್ಧಿಯಿಂದ ಯೋಚನೆ ಮಾಡಿ ತಿಳ್ಕೊಳ್ಳಿ. ಏನು? ಪರಮಪುರುಷನ ಕಾಲಿನ ಮೇಲೆ ತಾನೇ ಇಡೀ ದೇಹ ನಿಂತಿದೆ. ತಲೆಯೂ ನಿಂತಿದೆ, ಮಖವೂ ನಿಂತಿದೆ, ಎದೆಯೂ ನಿಂತಿದೆ, ನಾಭಿಯೂ ನಿಂತಿದೆ, ಕಾಲುಗಳು ನಿಂತಿದೆ. ಎಲ್ಲಿ? ಪಾದಗಳ ಮೇಲೆ ನಿಂತಿದೆ. ಪಾದಗಳಿಂದ ಶೂದ್ರ ವರ್ಣ ಬಂತು ಅಂದ ಮಾತ್ರಕ್ಕೆ ಅದು ಶ್ರೇಷ್ಠವಾದ ವರ್ಣವಾಯಿತು. ಯಾಕೆ? ಅದ್ರ ಮೇಲೆ ಎಲ್ಲವೂ ಮಿಕ್ಕಿದ್ದೆಲ್ಲ ನಿಂತಿದೆ. ಅದು ಸರಿ ಇಲ್ಲದೆ ಇದ್ರೆ, ಫೌಂಡೇಶನ್ ಇಲ್ಲದೆ ಇದ್ರೆ ಇಡೀ ಬಿಲ್ಡಿಂಗೇ ಬಿದ್ದೋಗಲ್ವೇ? ಹಾಗೆ ಪರಮಪುರುಷನೇ ಕೆಳಗೆ ಬಿದ್ದೋಗಲ್ವೇ? ಅವನಿಗೆ ನಿಲ್ಲೋದಕ್ಕೆ ಆಯ ಇರೋದು ಯಾವುದರಲ್ಲಿ? ಪಾದಗಳಲ್ಲಿ ಆಯ ಇದೆ. ಹಾಗೆಯೇ ಇಡೀ ಸಮಾಜದಲ್ಲಿ ಯಾವುದೇ ವರ್ಣವನ್ನು ನಿಕೃಷ್ಟವಾಗಿ ನೋಡಬಾರ್ದು. ಅದೇ ಆಯವಾಗಿರುತ್ತೆ, ಅದೇ ಒಂದು ಭದ್ರ ಬುನಾದಿಯಾಗಿರುತ್ತೆ. ಆ ದೃಷ್ಟಿಯಲ್ಲಿ ನೋಡಬೇಕೇ ಹೊರತು ಒಂದೇ ದೇಹದಲ್ಲಿ ಇರುವ ಅಂಗಗಳನ್ನು ಬೇರೆ ಬೇರೆ ಅಂತ ನೋಡೋದರಲ್ಲಿ ತಲೆ ಮಾಡೋ ಕೆಲಸಕ್ಕೂ ಕಾಲು ಮಾಡೋ ಕೆಲಸಕ್ಕೂ ಹೋಲಿಕೆಯೇ ಮಾಡಬಾರ್ದು. ಹೆಬ್ಬೆರಳು ಮಾಡೋ ಕೆಲಸಕ್ಕೂ ಕಿರುಬೆರಳು ಮಾಡೋ ಕೆಲಸಕ್ಕೂ ಹೋಲಿಕೆಯೇ ಮಾಡಬಾರ್ದು. ಎಲ್ಲವೂ ಏಕಸಮವಾಗಿ ನೋಡಬೇಕು. ಆವಾಗಷ್ಟೇ ಆ ದೇಹ ಅಂತ ಒಂದು ಯೂನಿಟ್ ಅಂತ ಅನ್ನಿಸ್ಕೊಳುತ್ತೆ. ಹಾಗಂತ ಕಾಲು ಕೈ ತಲೆ ಮತ್ತು ಕಾಲು ಇವುಗಳೆಲ್ಲ ಒಂದಕ್ಕೊಂದಿಗೆ ಜಗಳ ಆಡೋಕ್ಕೆ ಶುರು ಮಾಡಿದ್ರೆ ನಾನು ಮಾಡಲ್ಲ ಅಂತ ಅಂದ್ಬಿಟ್ರೆ ಆವಾಗ ದೇಹದ ಕತೆ ಏನಾಯಿತು? ಹಾಗೆ ಒಂದು ಸಂಸಾರನೂ ಅಷ್ಟೇ. ಸಂಸಾರದೊಳಗೆ ಅವ್ರ ಮೇಲೂ ಇವ್ರ ಕೀಳು ಆ ಭಾವನೆ ಇರಬಾರದು. ಒಟ್ಟು ಭಾವನೆಯೇ ಯಾವತ್ತೂ ಇರಬೇಕು. ಆ ಒಟ್ಟು ಭಾವನೆಯೇ ಜಗತ್ತನ್ನು ಉದ್ಧಾರ ಮಾಡೋದು. ಯಾವತ್ತೂ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಆಗಬಾರ್ದು. ಒಂದನ್ನೊಂದನ್ನು ಒಡೆಯಬಾರದು. ತೋಡೋ ಸಬ್ಕೋ ಜೋಡೋ ಇದು ಆಗಬೇಕು. ಇದು ಎಲ್ಲ ವಿಷಯಗಳಲ್ಲೂ ಆಗಬೇಕು. ಆ ಜೋಡಿಸ್ತಾ ಹೋದರೆ, ಇಂಟಿಗ್ರೇಟ್ ಆಗ್ತಾ ಹೋದರೆ ಇಡೀ ಜಗತ್ತೇ ಉದ್ಧಾರವಾಗುತ್ತೆ. ಡಿಸ್ಇಂಟಿಗ್ರೇಟ್ ಆಗ್ತಾ ಹೋದರೆ ಎಲ್ಲವೂ ನಾಶವಾಗಿ ಹೋಗುತ್ತೆ. ಇದು ನಾವು ನೋಡ್ತಾ ಇದ್ದೀವಿ, ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಈ ಥರ ಒಳ್ಳೆಯ ಮಾತುಗಳನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ಏನಪ್ಪ? ಮನಸ್ಸನ್ನು ಕೇಳಬೇಡ, ಬುದ್ಧಿಯ ಮಾತನ್ನು ಕೇಳು. ಬುದ್ಧಿ ಎಲ್ಲವನ್ನು ನಿರ್ಧಾರ ಮಾಡಿ ನಿಷ್ಕರ್ಷೆ ಮಾಡಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ಕರೆಕ್ಟಾಗಿ ಹೇಳುತ್ತೆ. ಅದರಿಂದ ವಕ್ತ ಶ್ರೋತ ಚ ದುರ್ಲಭ. ಯಾವುದು? ಅಪ್ರಿಯಸ್ಯ ಚ ಪಥ್ಯಸ್ಯ. ಪಥ್ಯವಾಗುವಂಥ ಮಾತು ಅಪ್ರಿಯವಾಗಿದ್ದರೂ ಅದು ತುಂಬ ಒಳ್ಳೆಯದೇ ಆಗಿರುತ್ತೆ. ಬಾಯಿಗೆ ಕಹಿ ಆದರೂ ಹಾಗಲಕಾಯಿ ಬಹಳ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. ಬಾಯಿಗೆ ಕಹಿ, ಹೌದು, ರುಚಿಗೆ ಕಹಿ ಇದೆ. ಕಹಿ ಇದೆ ಎಂದ ಮಾತ್ರಕ್ಕೆ ಅದರಿಂದ ಮುಂದಿನ ಪರಿಣಾಮಗಳು ತುಂಬ ಒಳ್ಳೆಯದೇ ಇದೆ. ಆದ್ದರಿಂದ ರುಚಿ ಕಹಿ ಆದರೂ ಆ ಹಾಗಲಕಾಯಿನ ಜಾಸ್ತಿ ತಿನ್ನಬೇಕು, ಅದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಇದುವೇ ಎಲ್ಲವೂ ಅಷ್ಟೇ. ಪ್ರಪಂಚದಲ್ಲಿ ಮನಸ್ಸು ಹೇಳಿದ್ದನ್ನು ಫಸ್ಟ್ ಏಟ್ಗೆ ಕೇಳಬೇಡ, ಬುದ್ಧಿ ಹೇಳಿದ್ದನ್ನು ಕೇಳು. ಭಕ್ತ ಶ್ರೋತ ಚ ದುರ್ಲಭ ಅಂತ ಹೇಗೆ ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಹೇಳಿದ್ರು, ಹಾಗೆ ಹೇಳೋನು ಸಿಕ್ಕೋದು ತುಂಬ ಕಷ್ಟ, ಕೇಳೋನಂತೂ ಸಿಕ್ಕೋದೇ ಇಲ್ಲ ಅಂತ. ನೀವು ಇದು ಅನುಭವಕ್ಕೆ ಬಂದಿರುತ್ತೆ. ಎಲ್ಲೇ ಆಗಲಿ ಒಳ್ಳೆಯದು ಹೇಳ್ತಾ ಇದ್ದಾರೆ, ಅಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಂದ ಎಲ್ಲ ದೂರ ಓಡೋಗ್ತಾರೆ ಜನ. ಯಾಕೆ? ಅವ್ರಿಗೆ ಮನೋರಂಜನೆ ಆಗಲ್ವಲ್ಲ. ಮನೋರಂಜನೆ ಆದರೆ
ಎಲ್ಲರೂ ಅಲ್ಲಿಗೆ ಓಡೋಗ್ತಾರೆ, ಮುತ್ತಾಕೋತಾರೆ. ಆ ಥರ ನಮ್ಮ ರಾಮಕೃಷ್ಣ ಪರಮಹಂಸರು ಉದಾಹರಣೆ ಕೊಡ್ತಾರಲ್ಲ ಹಾಗೆ. ಏನು, ಸಿಹಿಗೆ ನೊಣಗಳು ಮುತ್ತುತ್ತಪ್ಪ. ಅದೇ ನೊಣಗಳು ಜಾಡಮಾರಿ ಬಕೆಟ್ ಹಿಡ್ಕೊಂಡು ಹೋಗ್ತಾ ಇದ್ರೆ ರಸ್ತೆ ಒಳಗೆ, ಆ ಸಿಹಿ ಮೇಲಿಂದ ನೆಗೆದು ಬಕೆಟ್ ಮೇಲೆ ಕೂತ್ಕೊಳ್ಳುತ್ತಪ್ಪ. ಆ ನೊಣದ ಸ್ವಭಾವವೇ ಹಾಗೆ. ಆ ಥರ ಮನಸ್ಸನ್ನು ಹಿಂದೆ ಓಡೋಗಬಾರ್ದು. ಎಷ್ಟು ಚಂಚಲವಾಗಿರುತ್ತೆ ಅವುಗಳ ಮನಸ್ಸು ಅನ್ನೋದು ಅದರಲ್ಲೇ ಕಾಣುತ್ತೆ. ಅದರಿಂದ ಚಂಚಲವಾದ ಅಸ್ಥಿರವಾದ ಮನಸ್ಸಿನ ಹಿಂದೆ ಹೋಗಬೇಡ. ಮನಸ್ಸನ್ನು ಹಿಡಿದು ಸೆಳೆದು ನಿಗ್ರಹಿಸಿ ಅದನ್ನು ಪರಮಾತ್ಮನ ಕಡೆಗೆ ತಿರುಗಿಸು, ಆತ್ಮನ ಕಡೆಗೆ ತಿರುಗಿಸು. ಬುದ್ಧಿಯ ನಿರ್ಧಾರವನ್ನು ತಿಳಿದುಕೋ, ಬುದ್ಧಿಯಿಂದ ವಿಮರ್ಶೆ ಮಾಡು. ಯಾವ ಅಪಾಯಗಳನ್ನು ನೀನು ಮೀಟ್ ಮಾಡೋಲ್ಲ, ಯಾವ ಅಪಾಯಗಳು ಬರದೇ ಇದ್ದಂಗೆ ನೋಡ್ಕೋತೀಯ. ಇಲ್ಲ ಅಂದರೆ ಅಪಾಯಗಳು ಬಂದಮೇಲೆ ನಾನು ನೋಡ್ಕೊಳ್ತೀನಿ ಅಂದರೆ ಮನಸ್ಸಿನ ಮಾತನ್ನು ಕೇಳಿದ್ರೆ ನೀನು ಗುಂಡಿಗೆ ಬೀಳೋದು ಗ್ಯಾರಂಟಿ ಅನ್ನೋ ಅರ್ಥದಲ್ಲಿ ಪರಮಾತ್ಮ ಇಲ್ಲಿ ಮನಸ್ಸು ಬುದ್ಧಿಗಳನ್ನು ಹೇಗೆ ನಿಗ್ರಹಿಸಬೇಕು, ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾನೆ. ಪ್ರಶಾಂತ ಚಿತ್ತನು, ರಜೋಗುಣವಿಲ್ಲದವನು, ಕಲ್ಮಶರಹಿತನು, ಬ್ರಹ್ಮಭಾವವನ್ನು ಹೊಂದಿದವನು ಆದಂತಹ ಯೋಗಿಗೆ ಉತ್ತಮವಾದ ಸುಖವು ಪ್ರಾಪ್ತಿಯಾಗುತ್ತದೆ. ಸೊ ಅಲ್ಲಿಗೆ ಆತ್ಯಂತಿಕ ಸುಖ ಸಿಕ್ಕುತ್ತೆ, ದುಃಖದಿಂದ ದೂರ ಆಗ್ತಾನೆ. ಜೊತೆಗೆ ಎಲ್ಲ ರೀತಿಯಿಂದನೂ ಅವನು ಮಾಡಬೇಕಾಗಿದ್ದು, ಹೋಗಬೇಕಾಗಿದ್ದು ಅದನ್ನೇ, ಅದೇ ಗುರಿ. ಪ್ರತಿ ಜೀವಿಯ ಜೀವನದ ಗುರಿ ಏನಪ್ಪ? ಪರಮಾತ್ಮನ ಕಡೆಗೆ ಹೋಗೋದೇ ಗುರಿ, ಉತ್ತಮವಾಗಿರೋದ್ರ ಕಡೆಗೆ ಹೋಗೋದೇ ಗುರಿ. ಉತ್ತಮ ಗುರಿಯನ್ನು ಇಟ್ಕೊಂಡು ಉತ್ತಮ ಮಾರ್ಗದಲ್ಲಿ ಸಂಚಾರ ಮಾಡುವುದೇ ಸತ್ಪುರುಷನ ಲಕ್ಷಣ. ಆ ಸತ್ಪುರುಷ ಅನ್ನಿಸ್ಕೊಂಡವನು ಗುರಿನ ಮೊದಲು ಇಟ್ಕೊಂಡ್ಬಿಡ್ತಾನೆ, ಒಳ್ಳೆಯ ಗುರಿನೇ ಇಟ್ಕೊಂಡ್ಬಿಡ್ತಾನೆ, ಒಳ್ಳೆಯ ಹಾದಿನೂ ಹುಡುಕ್ತಾನೆ. ಇಲ್ಲ ತಾನು ಆರಿಸ್ಕೊಂಡಿರೋ ಹಾದಿನೇ ಶುದ್ಧ ಮಾಡ್ಕೊಳ್ತಾ ಹೋಗ್ತಾನೆ, ಅವನು ಗುರಿಯನ್ನು ಮುಟ್ಟಿಯೇ ಮುಟ್ತಾನೆ. ಹಾಗೆ ಈ ಕಷ್ಟಗಳು ಬಂತು ಅಂದ್ಬಿಟ್ಟು ಬಾವಿಗೆ ನೀರಿಗೋಸ್ಕರ ತೋಡಕ್ಕೆ ಶುರು ಮಾಡಿದ್ರೆ ಬಾವಿನ 50 ಫೀಟಲ್ಲಿ ಬರುವಂಥ 50 ಅಡಿ ಒಳಗೆ ಸಿಕ್ಕುವಂಥದ್ದು ಎಷ್ಟೋ ಉಂಟು, 100 ಅಡಿ ಆದರೂ ಸಿಕ್ಕದೇ ಇರೋದು ಎಷ್ಟೋ ಉಂಟು. ಹಾಗಂತ ನಿಲ್ಲಿಸ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಗುಂಡಿ ತೋಡಕ್ಕೆ ಶುರು ಮಾಡ್ತಾರೋ? ಮಾಡೋಲ್ಲ. ಗುರಿ ಮುಟ್ಟುವ ತನಕ ನೀನು ಮಾಡಿರೋ ಹಾದಿ ಒಳಗೆ ಹೋಗಲೇಬೇಕು. ಆ ಹಾದಿ ಅನ್ನೋದು ನೀನು ಆರಿಸ್ಕೊಂಡ್ಬಿಟ್ಟಾಯ್ತು, ಸ್ವಲ್ಪ ದೂರ ಬಂದಾಗೋಯ್ತು, ಬಂದ ಮೇಲೆ ಮತ್ತೆ ಹಿಂತಿರುಗಿ ಹೋದರೆ ಆ ಯಾವುದು ಕೆಲಸವೂ ಗುರಿ ಮುಟ್ಟೋಲ್ಲ. ಹಾದಿಗಳನ್ನು ಹುಡುಕೋದ್ರಲ್ಲೇ ಆಗ್ಬಿಡುತ್ತೆ ಜೀವನ ಪರ್ಯಂತ. ಹಾಗೆ ನೀನು ಬಾವಿ ತೋಡೋದ್ರಲ್ಲಿ ಎಲ್ಲ ಗುಂಡಿಗಳನ್ನು ಮಾಡೋದ್ರಲ್ಲೇ ಆಗ್ಬಿಡುತ್ತೆ ಹೊರತು ಆಳವಾಗಿ ಯಾವುದರಲ್ಲೂ ಹೋಗೋಕ್ಕಾಗಲ್ಲಪ್ಪ. ಇವೆಲ್ಲ ಉದಾಹರಣೆಗಳನ್ನು ನೋಡಿದಾಗ ಏನು ಅನಿಸುತ್ತೆ? ಮನಸ್ಸನ್ನು ಯಾವುದು ಬರುತ್ತೋ ಅದನ್ನು ಕೇಳಬಾರ್ದು, ಬುದ್ಧಿ ಯಾವುದನ್ನು ವಿಮರ್ಶೆ ಮಾಡಿ ಹೇಳುತ್ತೋ ಅದನ್ನು ಕೇಳಬೇಕು ಅಂತ ಗೊತ್ತಾಗುತ್ತೆ. ಹೀಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಪರಮಾತ್ಮ, ಹೀಗೆ ಆತ್ಮನನ್ನು ಯಾವಾಗಲೂ ಯೋಗದಲ್ಲಿಟ್ಟುಕೊಂಡು ಕಲ್ಮಶರಹಿತನಾದ ಯೋಗಿಯು ಆಯಾಸವಿಲ್ಲದೆ ಬ್ರಹ್ಮ ಸಂಸ್ಪರ್ಶವೆಂಬ ಉತ್ಕೃಷ್ಟವಾದ ಸುಖವನ್ನು ಹೊಂದುತ್ತಾನೆ. ಪ್ರತಿ ಶ್ಲೋಕದಲ್ಲೂ ಈಗ ನೋಡಿ, 5-6 ಶ್ಲೋಕದಿಂದ ನೋಡ್ತಾ ಇದ್ದೀವಿ. ಉತ್ಕೃಷ್ಟವಾದ ಸುಖ, ಆತ್ಯಂತಿಕ ಸುಖ, ಪರಮ ಸುಖ, ಒಳ್ಳೆಯ ಸುಖ, ಈ ರೀತಿ ಸುಖವನ್ನು ಹೊಂದುತ್ತಾನೆ ಅಂತಲೇ ಪರಮಾತ್ಮ ಹೇಳ್ತಾ ಬರ್ತಾ ಇದ್ದಾನೆ. ಅಂದರೆ ಏನಪ್ಪ ಲಕ್ಷಣ? ಬ್ರಹ್ಮನ ಲಕ್ಷಣವೇ, ಆತ್ಮನ ಲಕ್ಷಣವೇ ಆನಂದದಲ್ಲಿರುವುದು, ಸಚ್ಚಿದಾನಂದ ಸ್ವರೂಪ. ಸೊ ಆತ್ಮನ ಹತ್ತಿರಕ್ಕೆ ಹೋದಂಗೆ ನಿನಗೆ ಸುಖ ಅನ್ನೋದು ಆಗೇ ಆಗುತ್ತೆ. ಅದು ಹೇಗೆ ಗ್ಯಾರಂಟಿ ಕೊಡ್ತೀರಿ? ಪ್ರತಿ ದಿವಸ ನಿದ್ರೆ ಮಾಡಬೇಕಾದ್ರೆ ಅಂತ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಲ್ಲ. ಪ್ರತಿ ದಿವಸ ನಿದ್ರೆಗೆ ಯಾಕೆ ಹೋಗ್ತೀರಿ? ಆಳವಾದ ನಿದ್ರೆಗೆ ಯಾಕೆ ಹೋಗ್ತೀರಿ? ಆತ್ಮನ ಆವರಣಕ್ಕೆ ಯಾಕೆ ಹೋಗ್ತೀರಿ? ಅಲ್ಲಿ ಸುಖ ಇದೆ, ಜೊತೆಗೆ ಚಾರ್ಜು ಆಗುತ್ತೆ, ಮತ್ತೆ ರೆಜ್ಯುವೆನೇಟ್ ಆಗುತ್ತೆ. ಅದರಿಂದನೇ ಎಲ್ಲರೂ ನಿದ್ರೆ ಮಾಡ್ತಾರೆ. ಇಲ್ಲೋರು ಯಾಕೆ ನಿದ್ರೆ ಮಾಡ್ತಿದ್ರು? ನಿದ್ರೆ ಎಲ್ಲರೂ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡೋರು. ಆ ನಿದ್ರೆ ಮಾಡೋದ್ರಿಂದನೇ ಸುಖ ಸಿಕ್ಕುತ್ತೆ ಅಂತ ಗೊತ್ತಿರಬೇಕಾದ್ರೆ ಆ ಧ್ಯಾನದಿಂದ ಸುಖ ಸಿಕ್ಕೋದಿಲ್ವೇ? ಖಂಡಿತವಾಗಿ ಸಿಕ್ಕುತ್ತೆ. ನಿದ್ರೆಯ ಸುಖಕ್ಕೆ 10ರಷ್ಟು ಚೆನ್ನಾಗಿರುತ್ತೆ. ಅದನ್ನೇ ಪರಮಾತ್ಮ ಹೇಳ್ತಾ ಇದ್ದಾನೆ. ಏನಪ್ಪ? ಆತ್ಮನ ಆವರಣದಲ್ಲಿಯೇ ಸುಖ ಸಿಕ್ಕುತ್ತೆ ಅನ್ನೋದು ನೀನು ಗೊತ್ತಿದ್ದ ಮೇಲೆ, ಆತ್ಮ ಸ್ಪರ್ಶವಾದ ಮೇಲೆ, ಆ ಬ್ರಹ್ಮ ಸಂಸ್ಪರ್ಶವಾದ ಮೇಲೆ, ಆತ್ಮ ಸಂಸ್ಪರ್ಶವಾದ ಮೇಲೆ ಅಲ್ಲಿ ಆತ್ಯಂತಿಕ ಸುಖ ಅನ್ನೋದು ಇದ್ದೇ ಇದೆ. ಆ ಆತ್ಮ ಇರೋದೇ ಸುಖದ ಸಂಘದಲ್ಲಿ. ಆ ಸುಖವನ್ನು ನೀನು ಅನುಭವಿಸ್ಬೇಕು. ಆದ್ದರಿಂದ ಯೋಗಾಭ್ಯಾಸವನ್ನು ಮಾಡಿ ಧ್ಯಾನವನ್ನು ಮಾಡಲೇಬೇಕು. ಧ್ಯಾನ ಯೋಗವನ್ನು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅದನ್ನೇ ನೋಡಿ, ಬ್ರಹ್ಮ ಸಂಸ್ಪರ್ಶ ಅನ್ನೋ ಪದದಿಂದ ಉತ್ಕೃಷ್ಟವಾದ ಸುಖ ಅಂತ ಹೇಳ್ತಿದ್ದಾನೆ. ಬ್ರಹ್ಮ ಸಂಸ್ಪರ್ಶ ಅಂತಲೇ ಹೇಳ್ತಾ ಇದ್ದಾನೆ.
ಏನು, ನಾವು ನಿದ್ರೆ ಒಳಗೆ ಆತ್ಮನ ಆವರಣದಿರ್ತೀವಿ, ಬ್ರಹ್ಮ ಸ್ಪರ್ಶ ಆಗಿರೋದಿಲ್ಲ. ಇಲ್ಲಿ ಯೋಗದಲ್ಲಿ, ಧ್ಯಾನದಲ್ಲಿ ಬ್ರಹ್ಮನ ಸ್ಪರ್ಶವೇ ಆಗ್ಬಿಡುತ್ತೆ. ಅಂದರೆ ಆನಂದದ ಸ್ಥಿತಿಯಲ್ಲೇ ನಾವು ಮುಳುಗಿಬಿಡ್ತೀವಿ. ಆ ಆನಂದದ ಸ್ಥಿತಿಯಲ್ಲೇ ಮುಳುಗಿಬಿಡೋದ್ರಿಂದ ಪರಮಾನಂದವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದು ಅಷ್ಟು ಚೆನ್ನಾಗಿರೋದು ಇನ್ನೊಂದು ಜಗತ್ತಿನಲ್ಲಿ ಇಲ್ಲಪ್ಪ, ಇನ್ನೊಂದು ಸುಖ ಅನ್ನೋದು ಇಲ್ಲ. ಆದ್ದರಿಂದ ಧ್ಯಾನ ಯೋಗವನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಬೇಕು. ಬಲವಂತದ ಮಾಘಸ್ನಾನ ಅನ್ನೋ ರೀತಿಯಲ್ಲಿ ಆಗಬೇಕು. ಈಗ ಡಾಕ್ಟ್ರುಗಳು ಕಾಯಿಲೆ ವಾಸಿ ಮಾಡೋ ಗುರಿ ಇಟ್ಕೊಂಡಿರ್ತಾರೆ ಹೊರತು ಇವನಿಗೆ ತಾತ್ಕಾಲಿಕವಾಗಿ ಸುಖಗಳು ಸಿಕ್ಕುತ್ತೆ ಅನ್ನೋ ದೃಷ್ಟಿಯಿಂದ ಇಂಜೆಕ್ಷನ್ ಕೊಡ್ದಲೇ ಇರ್ತಾರೇನೋ, ಗಾಯ ಆದರೆ ಅದನ್ನು ನೋವಾಗುತ್ತೆ ಅಂದ್ಬಿಟ್ಟು ಡ್ರೆಸ್ ಮಾಡ್ದಲೇ ಇರ್ತಾರೇನೋ. ಅವೆಲ್ಲ ಆಗಲಿ, ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ನೋವಾಗ್ಬೋದು. ಆದರೆ ಒಳಗಿನ ಸುಖ ಆಮೇಲೆ ಸಿಕ್ಕುತ್ತೋ, ಪರ್ಮನೆಂಟ್ ಸುಖ ಸಿಕ್ಕುತ್ತೋ? ಆ ಗಾಯಕ್ಕೆ ಪ್ರತಿ ದಿವಸವೂ ಏನು ಡ್ರೆಸ್ ಮಾಡೋ ಗೊತ್ತಿರಲ್ವೋ? ಅದು ವಾಸಿ ಆಗಿಬಿಟ್ಮೇಲೆ ಪ್ರತಿ ದಿವಸ ಯಾರಾದರೂ ಡ್ರೆಸ್ ಮಾಡ್ತಾರೋ? ಇಲ್ಲ. ಅದು ಕಾಯಿಲೆ ವಾಸಿ ಆಗೋ ತನಕ ತಾನೇ ಇಂಜೆಕ್ಷನ್ ಕೊಡ್ತಾರೆ, ಆಮೇಲೆ ಕೊಡೋಲ್ಲ. ಇಂಜೆಕ್ಷನ್ ಕೊಟ್ಟಿದ್ದು ನೋವಾಗುತ್ತೆ, ಆ ನೋವನ್ನು ಕೊಡಬಾರ್ದು ಅಂದರೆ ಅವ್ರ ಮುಂದಿನ ಒಳ್ಳೆ ಸುಖಕ್ಕೋಸ್ಕರ ಈಗ ಒಂದು ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಅದೇ ರೀತಿ ಇದುವೇ ಆತ್ಯಂತಿಕ ಸುಖವನ್ನು ಪಡೆದುಕೊಳ್ಬೇಕು ಅಂದರೆ, ಅದನ್ನು ರುಚಿ ನೋಡಬೇಕು ಅಂದರೆ ನೀನು ಇವಾಗ ಯೋಗಾಭ್ಯಾಸ ಅನ್ನೋ ಕಷ್ಟದ ಕೆಲಸವನ್ನು ಮಾಡಲೇಬೇಕು. ಆಸನದಲ್ಲಿ ಕೂತ್ಕೊಳ್ಬೇಕು, ಒಂದು ಕಡೆ ಕೂತ್ಕೊಳ್ಳೋ ಅಭ್ಯಾಸ ಮಾಡಬೇಕು. ಆಮೇಲೆ ಹುಬ್ಬಿನ ಮಧ್ಯದಲ್ಲಿ ದೃಷ್ಟಿಯನ್ನು ನೆಡಬೇಕು. ಮನಸ್ಸು ತುಂಬ ಚಂಚಲವಾದ್ದು, ಅಸ್ಥಿರವಾದ್ದು ಅಂತ ಗೊತ್ತು, ಆದರೂ ಅದನ್ನು ಸೆಳೆದುಕೊಂಡು ಒಳಗಡೆ ಬುದ್ಧಿ ಜೊತೆ ನಿಲ್ಲಿಸ್ಕೊಂಡು ಆ ಚಿತ್ತದ ಕಡೆ ತಿರುಗಿಸ್ಕೊಂಡು ಆತ್ಮನ ಕಡೆಗೆ ತಿರುಗಿಸಿದ್ರೆ, ಈ ಪ್ರಕ್ರಿಯೆ ಸದಾಕಾಲ ಮಾಡ್ತಾ ಇದ್ದರೆ ಪ್ರತಿಯೊಂದು ಶುದ್ಧವಾಗ್ತಾ ಹೋಗುತ್ತೆ. ಪ್ರತಿಯೊಂದು ಶುದ್ಧವಾದ ಮೇಲೆ ಖಂಡಿತವಾಗಿ ಪಾರದರ್ಶಕತೆ ಬರುತ್ತೆ, ಆತ್ಮನ ಬೆಳಕು ಕಾಣಿಸುತ್ತೆ, ಆತ್ಯಂತಿಕ ಸುಖವನ್ನು ಅನುಭವಿಸ್ತೀಯ. ಈ ಒಂದು ಮಾರ್ಗದಲ್ಲಿ ಹೋಗೋದ್ರಿಂದ ಯಾವ ನಷ್ಟವೂ ಆಗುವುದಿಲ್ಲ, ಲಾಭವೇ ಲಾಭ. ಅದನ್ನೇ ಹೇಳ್ತಾನೆ, ಇದಕ್ಕಿಂತ ಹೆಚ್ಚಿನ ಲಾಭ ಇನ್ನೊಂದಿಲ್ಲ. ನೀವು ಒಂದು ಹೆಜ್ಜೆ ಒಳಗಿಟ್ರೂ, ನೀವು ಬರೀ ಶ್ರಮವನ್ನು ಮಾಡಿದ್ರೂ ಲಾಭವೇ, ವಿಪರೀತ ಲಾಭ. ಏನು ವಿಪರೀತ ಲಾಭ? ನಿಮ್ಮ ಮನಸ್ಸು ಶುದ್ಧವಾಗೋಯ್ತು. ಆ ಮನಸ್ಸು ಶುದ್ಧವಾಗೋಯ್ತು ಅಂದರೆ ಮನಸ್ಸು ಯಾವಾಗಲೂ ಅಶುದ್ಧವಾಗೇ ಇರುತ್ತೆ ಅಂತ ಅರ್ಥ. ಅಶುದ್ಧವಾಗಿರೋ ಮನಸ್ಸು ಶುದ್ಧವಾದ್ರೇ ಬೇಕಾದಷ್ಟು ಅನುಕೂಲ ಆಗೋಯ್ತಲ್ಲ. ಒಳ್ಳೆ ಮನಸ್ಸಾಗ್ಬಿಟ್ರೆ ಅದರಿಂದನೇ ಎಲ್ಲವನ್ನೂ ಸಾಧಿಸೋದು. ಹೊರಗಡೆ ಪ್ರಪಂಚದಲ್ಲೂ ಸಾಧಿಸೋದು ಒಳ್ಳೆಯ ಮನಸ್ಸಿನಿಂದನೇ, ಹೊರಗಡೆ ಪ್ರಪಂಚದಲ್ಲಿ ಅನುಕೂಲ ಆಗೋದು ಒಳ್ಳೆಯ ಮನಸ್ಸಿನಿಂದನೇ, ಒಳಗಡೆ ಪ್ರಪಂಚಕ್ಕೆ ಅನುಕೂಲ ಆಗೋದು ಒಳ್ಳೆಯ ಮನಸ್ಸಿನಿಂದನೇ. ಮನಸ್ಸು ಶುದ್ಧಿಯಾಯಿತು ಅಥವಾ ಶುದ್ಧಿಯಾಗಕ್ಕೆ ಆರಂಭ ಆಯಿತು ಅಂದ್ರೇ ಅದು ಒಳ್ಳೆಯದು, ಅದರಲ್ಲಿ ಅನುಮಾನವೇ ಇಲ್ಲ. ಒಂದು ಸ್ವಲ್ಪ ಇದಾದರೂ ಧರ್ಮ ಅನ್ನೋದು ಬಂದರೂ ಅದು ದೊಡ್ಡ ದೊಡ್ಡ ಗಂಡಾಂತರಗಳಿಂದ ಕಾಪಾಡುತ್ತೆ ಅಂತ ಹೋದ ಅಧ್ಯಾಯದಲ್ಲಿ ಹೇಳಿದಾಗೆ, ಧರ್ಮ ಅನ್ನೋದು ಕಿಂಚಿತ್ತಿದ್ರೂ ಸಾಕು. ಪರಮಾತ್ಮನೇ ಹೇಳ್ತಾನಲ್ಲ ವಿಷ್ಣು ಸಹಸ್ರನಾಮದ ಬಗ್ಗೆ ಹೇಳಬೇಕಾದ್ರೆ, ಸೋಹಮೇಕೇನ ಶ್ಲೋಕೇನ ಸ್ತುತ ಏವನ ಸಂಶಯ. ನೀನು ಇಡೀ ಸಹಸ್ರನಾಮವನ್ನು ಹೇಳು ಅಂತ ನಾನು ಕೇಳಲ್ಲಪ್ಪ. ಭಕ್ತಿಯಿಂದ ಒಂದೇ ಸರಿ ನನ್ನ ಹೆಸರನ್ನು ನೋಡಿದ್ರೂ ಸಾಕು. ಆ ರೈತನು ಕಥೆಯನ್ನು ಹೇಳ್ದಂಗೆ, ಒಂದು ಸರಿ ಬೆಳಗ್ಗೆ ಎದ್ದ ತಕ್ಷಣ ನನ್ನನ್ನು ಜ್ಞಾಪಿಸ್ಕೊಂಡು ನಮಸ್ಕಾರ ಮಾಡಿದ್ರೂ ಸಾಕು, ನಾನು ಅದನ್ನು ಕೇಳಿಸ್ಕೊತೀನಿ. ನನ್ನ ಕಡೆ ತಿರುಗಿದ್ರೆ ಸಾಕು, ನಾನು ನೋಡೋದಕ್ಕೆ ಆರಂಭ ಮಾಡ್ತೀನಿ. ನನ್ನ ಹೆಸರು ಹೇಳಿದ್ರೆ ಸಾಕು, ನಾನು ಕೇಳಿಸ್ಕೊತೀನಿ. ಇಷ್ಟು ಸೌಲಭ್ಯವನ್ನು ಯಾರು ಗ್ಯಾರಂಟಿ ಕೊಡ್ತಾರೆ? ಪರಮಾತ್ಮ ಗ್ಯಾರಂಟಿ ಪ್ರತಿ ಶ್ಲೋಕದಲ್ಲೂ ಕೊಡ್ತಾ ಇದ್ದಾನೆ, ಪ್ರತಿ ಮಾತಿನಲ್ಲೂ ಕೊಡ್ತಾ ಇದ್ದಾನೆ. ಅರ್ಜುನನಿಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾಗ್ಯೂ ಅರ್ಜುನ ನಂಬಿಕೆ ಅನ್ನೋದನ್ನು ಪೂರ್ಣವಾಗಿ ಇನ್ನೂ ಪಡ್ಕೊಂಡಿಲ್ಲ. ಹೇಗಪ್ಪ ಗೊತ್ತಾಗುತ್ತೆ ನಿಮಗೆ ಅರ್ಜುನನಿಗೆ ಇನ್ನೂ ನಂಬಿಕೆ ಬಂದಿಲ್ಲ? ಮತ್ತೆ ಮತ್ತೆ ಪ್ರಶ್ನೆ ಹಾಕ್ತಾನೆ. ಅದು ಮೊದಲನೇದು. ಎರಡನೇದು ನೋಡಿ, ಇಡೀ ಭಗವದ್ಗೀತೆ ಕೊನೆಯ ತನಕನೂ ಅರ್ಜುನ ಈ ಥರ ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೇಳ್ಕೊಂಡು ಹೋಗಿ ಕೊನೆಯ ಶ್ಲೋಕ 73ನೇ ಶ್ಲೋಕ ಅಂತ ಹೇಳಿದೆ ನೋಡಿ 18ನೇ ಅಧ್ಯಾಯದಲ್ಲಿ, ಈಗೆಲ್ಲ ಸಂದೇಹಗಳು ಹೋಯ್ತು, ನಾನು ಯುದ್ಧ ಆಡ್ತೀನಿ ಅಂತ ರೆಡಿಯಾಗಿ ನಿಂತ್ಕೊಂಡ ಅಂತ. ಆದರೆ ಕೃಷ್ಣ ನಂಬಿಡ್ತಾನ? ಅರ್ಜುನ ಹಂಗಂತ ಹೇಳಿದ್ಬಿಟ್ಟ. ಆದರೆ ಕೃಷ್ಣ ನಂಬೋಲ್ಲ, ಗೊತ್ತು ಕೃಷ್ಣನಿಗೆ. ಯಾಕೆ? ಅವನು ಮೊದಲು ಸಾರಥಿಯಾಗಿ ನಾನು ಬಂದು ಸೇರಿಕೊಂಡಿದ್ದು, ಸಾರಥಿ ಅಂತ ನೋಡ್ತಿದ್ದ. ಆಮೇಲೆ ಅವನಿಗೆ ಮನಸ್ಸು ದೌರ್ಬಲ್ಯವಾಗಿದ್ದರಿಂದ ಯುದ್ಧ ಆಡೋಕ್ಕಾಗಲ್ಲ ಅಂಥೇಳಿ ನನ್ನ ಹತ್ರ ನೆವ ಹೇಳಿ ವಾಪಸ್ ಓಡೋಗೋಕ್ಕೋಸ್ಕರ ಪ್ರಯತ್ನ ಪಟ್ಟ. ಮನಸ್ಸು ಕ್ಷೋಭೆಗೆ ಒಳಗಾಯಿತು. ಆದ್ದರಿಂದ ಅವನು ಆವಾಗಲೇ ಹೊರಟೋಗ್ಬಿಡ್ತಿದ್ದ. ಆದರೆ ನಾನು ಬಿಡೋಲ್ಲ ಅಂತ ಗೊತ್ತಿದ್ದರಿಂದ ಧರ್ಮದ ನೆವ ಒಡ್ಡಿ ನನ್ನಿಂದ ತಪ್ಪಿಸ್ಕೊಳಕ್ಕೆ ನೋಡ್ದ. ಅದರಿಂದ ಧರ್ಮವನ್ನು ಸರಿಯಾಗಿ ಬೋಧನೆ ಮಾಡಿದೆ. ಬೋಧನೆ ಮಾಡಿದ ಮೇಲೆ ಧರ್ಮವನ್ನು ನಂಬಿದ್ದಾನೆ.
ತಾನು ಯುದ್ಧಕರ್ಮ ಮಾಡಬೇಕು ಅನ್ನೋದನ್ನು ನಂಬಿದ್ದಾನೆ. ಆದರೆ ನಾನು ವಿಶ್ವರೂಪ ತೋರಿಸಿ ನಾನು ದೇವರು ಅಂತ ಹೇಳಿದ್ರು, ಸರ್ವಲೋಕ ಮಹೇಶ್ವರ ಅಂತ ಹೇಳಿದ್ರು, ನನ್ನನ್ನೇನು ಅವನು ಇನ್ನೂ ನಂಬಿಲ್ಲ ಅನ್ನೋದು ಗೊತ್ತಿಲ್ವೇ ಕೃಷ್ಣನಿಗೆ? ಗೊತ್ತಾಗೇ ಆಗುತ್ತೆ. ಇಲ್ಲ ಹೋದರೆ ಯಾಕೆ ಯುದ್ಧ 18 ದಿವಸದಲ್ಲಿ ಮುಗಿದ ಮೇಲೆ ಶ್ರೀಕೃಷ್ಣ ಪರಮಾತ್ಮ ಧರ್ಮನಂದಾದಿಗಳನ್ನೆಲ್ಲರನ್ನೂ ಅರ್ಜುನನ ಸಹಿತ ಕರ್ಕೊಂಡು ಹೋಗಿ ಭೀಷ್ಮರ ಹತ್ರ ಶರಶೈಯಲ್ಲಿ ಮಲ್ಕೊಂಡಿದ್ದಾರೆ. ಅವರು ಪ್ರಾಣ ಬಿಡೋದಕ್ಕೆ ತಯಾರಿಯಾಗಿ ಅವ್ರ ಹತ್ರ ಒಂದು ಒಳ್ಳೆ ಮಾತುಗಳನ್ನು ಕೇಳಿ, ಬುದ್ಧಿ ಮಾತನ್ನು ಕೇಳಿ ಅಂತ ಕರ್ಕೊಂಡು ಹೋಗ್ತಾರೆ. ಭೀಷ್ಮರ ಹತ್ರ ಕರ್ಕೊಂಡು ಹೋಗ್ತಾರೆ. ಭೀಷ್ಮ ಎಂತವ್ರು ನೋಡಿ, ಅತಿರಥ ಮಹಾರಥರು ಅಷ್ಟೇ ಅಲ್ಲ, ಅರ್ಜುನನಿಗೆ ಆಗಲಿ ಕೃಷ್ಣನಿಗೆ ಗರ್ವ ಅನ್ನೋದಿಲ್ಲ ಬಿಡಿ, ಅರ್ಜುನನಿಗೆ ಆಗಲಿ ಪಾಂಡವಾದಿಗಳಿಗೆ ಆಗಲಿ ಗರ್ವವನ್ನು ಮುರಿಯೋ ತನಕ ಬಿಡುವುದಿಲ್ಲ ಭೀಷ್ಮರು. ಯಾಕಪ್ಪ? 18 ದಿವಸಗಳ ಯುದ್ಧದಲ್ಲಿ 13 ದಿವಸಗಳು ಸತತವಾಗಿ ಯುದ್ಧ ಮಾಡ್ತಾರೆ ಭೀಷ್ಮರು. ವಯಸ್ಸಾದವರು, ಮುದುಕ, ಅಲ್ಲಿರೋರು ಎಲ್ಲರಿಗಿಂತ ವಯಸ್ಸಾಗಿರೋವಂಥವ್ರು, ಮಹಾರಥಿ. ಅವರು 13 ದಿವಸಗಳು ಅವರನ್ನು ಸೋಲಿಸೋಕ್ಕೆ ಸಾಧ್ಯವಾಗೋಲ್ಲ. ಕೃಷ್ಣಾರ್ಜುನರಿಗೂ ಸಾಧ್ಯವಾಗಲ್ಲ. ಕೃಷ್ಣನೇ ಉಪಾಯವನ್ನು ಹೇಳ್ಕೊಡ್ತಾನೆ. ಭೀಷ್ಮರನ್ನು ನೀವು ಈ ರೀತಿ ಯುದ್ಧ ಆಡಿದ್ರೆ ಇಡೀ ಜನ್ಮವೆಲ್ಲ ಆದರೂ ಗೆಲ್ಲಕ್ಕೆ ಸಾಧ್ಯವಿಲ್ಲ, ಅವನು ಸೋಲಿಲ್ಲದೆ ಇರೋನು, ಅವ್ರನ್ನೇ ಕೇಳ್ಕೊಂಬನ್ನಿ ಹೋಗಿ ಗುಟ್ಟನ್ನು, ಅವ್ರನ್ನ ಏನು ಮಾಡಿದ್ರೆ ಅವ್ರು ಸೋಲ್ತಾರೆ ಅನ್ನೋದನ್ನು ಕೇಳ್ಕೊಂಬನ್ನಿ ಅಂತ ಹೇಳಿ ಅವ್ರ ಕಡೆ ಪಾಳಯಕ್ಕೆ ಕಳಿಸಿ ಅವ್ರಗಳಿಗೆ ನಮಸ್ಕಾರ ಮಾಡಿಸಿ ಭೀಷ್ಮರ ಹತ್ರ ಕೇಳ್ಕೊಂಬರ್ತಾರೆ ಗುಟ್ಟನ್ನು. ನಾನು ಶಿಖಂಡಿ ಎದುರಿಗೆ ಯುದ್ಧ ಆಡೋದಿಲ್ಲ ಅಂತ ಅವ್ರ ಪಾಪ ಬಿಟ್ಟು ಕೊಟ್ಬಿಡ್ತಾರೆ. ಎಷ್ಟೇ ಆದರೂ ಪರಮಾತ್ಮನ ಭಕ್ತ, ಅದಕ್ಕಿಂತ ಹೆಚ್ಚಿನದು ಧರ್ಮ ಸೂಕ್ಷ್ಮವನ್ನು ತಿಳಿದಂಥ ಮಹಾನುಭಾವ ಭೀಷ್ಮರು. ಮಹಾರಥಿ, ಅವರನ್ನು ಸೋಲ್ಸೋಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅಷ್ಟಾದರೂ ಅವರು ಪಾಪ ತಂದೆ ಕೊಟ್ಟಿರೋ ಮಾತುಗೋಸ್ಕರ ಸಿಂಹಾಸನಕ್ಕೆ ಬದ್ಧರಾಗಿ ಹಸ್ತಿನಾವತಿ ಸಿಂಹಾಸನಕ್ಕೆ ತಮ್ಮನ್ನು ತಾವು ಕಟ್ಟಾಕ್ಕೊಂಡು ಉಪ್ಪಿನ ಋಣಕ್ಕೋಸ್ಕರವಾಗಿ ಧರ್ಮವನ್ನೇ ಚ್ಯುತಿ ಮಾಡಿಬಿಡ್ತಾರೆ, ಅಧರ್ಮಕ್ಕೆ ಕಾಲಿಟ್ಬಿಡ್ತಾರೆ. ಅದೊಂದರಿಂದ ಅವರು ಭೀಷ್ಮರು ಅಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾರೆ. ಆದರೆ ಅವರಂಥ ಧರ್ಮ ಸೂಕ್ಷ್ಮ, ಅವರಂಥ ಭಕ್ತ ಈ ಮಹಾಭಾರತದಲ್ಲಿ ಇನ್ನೊಂದು ಪಾತ್ರವೇ ಇಲ್ಲ. ಅಂಥ ಭೀಷ್ಮರು ಅವರು ಎಲ್ಲ ಮೈಯಲ್ಲೆಲ್ಲ ಚುಚ್ಚಿಕೊಂಡಿರುವಂಥ ಬಾಣದ ಗಾಯಗಳು, ನೋವು ಇಷ್ಟಿದ್ದಾಗ್ಯೂ ಕೃಷ್ಣ ಪರಮಾತ್ಮ ಧರ್ಮನಂದಾದಿಗಳನ್ನು ಕರ್ಕೊಂಬಂದರೆ ಕೃಷ್ಣನನ್ನೇ ಹೊಗಳಿ ಮಹಾವಿಷ್ಣುವಿಗೆ ಸಮ ಅಪ್ಪ, ಮಹಾವಿಷ್ಣುವಿನ ಅಂಶಾವತಾರಿಯಪ್ಪ ಅವನು, ಕೃಷ್ಣ ಸಾಮಾನ್ಯನಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನು ಯಾಕೆ ಹೇಳಿಸ್ದ ಕೃಷ್ಣ ಭೀಷ್ಮರ ಬಾಯಲ್ಲಿ? ಕೃಷ್ಣನಿಗೆ ಗೊತ್ತಿತ್ತು ಅರ್ಜುನ ವಿಶ್ವರೂಪವನ್ನೇ ತೋರಿಸಿದ್ರು, ತಾನು ಸರ್ವಲೋಕ ಮಹೇಶ್ವರ ಅಂತಾಗಲಿ ವಿಶ್ವವ್ಯಾಪಿಯಾಗಿರುವಂಥ ವಿಶ್ವಾತ್ಮ ಅಂತಾಗಲಿ ನಂಬಿಲ್ಲ, ತಿಳ್ಕೊಂಡಿಲ್ಲ. ಅವನಿಗೆ ನಂಬಿಕೆ ಬರಬೇಕಾದ್ರೆ ನಾನೇ ಹೇಳ್ಕೊಂಡಿರೋದು ನನ್ನನ್ನು ನಾನು ಕೊಚ್ಕೋತಾ ಇರ್ಬೋದು, ಆ ಅನುಮಾನ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಇನ್ನೊಬ್ಬರು ಬಾಯಿಂದ ಬರ್ಸಿದ್ರೇ ಗೊತ್ತಾಗೋದು ಅಂತ ಹೇಳಿ ಅದು ಭೀಷ್ಮರ ಹತ್ರನೇ ಯಾಕಪ್ಪ ಕರ್ಕೊಂಡೋದ? ಅಂಥ ಮಹಾನುಭಾವರು ಅವರು ಭೀಷ್ಮರು. ಕೃಷ್ಣನಿಗೆ ಚೆನ್ನಾಗಿ ಗೊತ್ತು, ಶರಶೈಲಿದ್ದರು, ನೋವನ್ನು ಅನುಭವಿಸ್ತಾ ಇದ್ದರು, ಸೋಲನ್ನು ಕಂಡಿದ್ದರು, ಕೃಷ್ಣನೇ ಅದಕ್ಕೆ ಕಾರಣ ಅಂತ ಗೊತ್ತಿದ್ದರು. ಕೃಷ್ಣನನ್ನು ಅವ್ರು ಬೈಯಲ್ಲ, ಒಂದು ಮಾತನ್ನು ಅನ್ನಲ್ಲ ಅಂತ ಗೊತ್ತು. ಯಾಕೆ? ಅವರು ಅಧರ್ಮದ ಕಡೆ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆ ಕಾರಣದಿಂದನೇ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾರೆ, ಪರಮಾತ್ಮನನ್ನು ಹೊಗಳಿ ಇಡ್ತಾರೆ. ಅಂಥ ಭೀಷ್ಮರು. ಆಗಷ್ಟೇ ನಂಬಿಕೆ ಬರುತ್ತೆ ಧರ್ಮನಂದಾದಿಗಳಿಗೆಲ್ಲರಿಗೂ. ಭೀಷ್ಮರು ಅಂದರೆ ಅವ್ರು ಹೇಳ್ತಿರೋ ಮಾತುಗಳು ಎಷ್ಟು ಸತ್ಯವಾಗಿದೆ ಅನ್ನೋದು ಆವಾಗ ಗೊತ್ತಾಗುತ್ತೆ ಕೃಷ್ಣನ ಹಿರಿಮೆ. ಅಲ್ಲಿ ತನಕ ಪೂರ್ಣವಾಗಿ ಅರ್ಜುನನೂ ನಂಬಿರುವುದಿಲ್ಲ. ಇಲ್ಲ ನಂಬಿದ್ದಿದ್ರೆ ಭೀಷ್ಮರ ಹತ್ರ ಕರ್ಕೊಂಡೋಗೋ ಪ್ರಮೇಯವೇ ಬರ್ತಿರಲಿಲ್ಲ. ಭೀಷ್ಮರು ಬಾಯಲ್ಲೂ ಬರ್ಸಿಸ್ಬೇಕಾದ್ರೆ ಅದು ಶತ್ರು ಪಕ್ಷದಲ್ಲಿದ್ದಂತಹ ಮಹಾರಥಿ ಬಾಯಲ್ಲಿ ಕೃಷ್ಣನನ್ನು ಹೊಗಳಿಕೆ ಮಾಡಬೇಕು ಅಂದರೆ ನಿಜವಾಗಿ ಕೃಷ್ಣ ಎಂಥ ಮಹಾಮಹಿಮ ಇರಬಹುದು. ಸಾಕ್ಷಾತ್ ಪರಮಾತ್ಮನೇ ಅವನು. ಆದರೆ ಅರ್ಥ ಮಾಡ್ಕೊಳಕ್ಕಾಗದೆ ಹೋಗ್ಬಿಡ್ತಾರೆ. ಎದುರಿಗಿರೋ ಅರ್ಜುನನಿಗೆ ಅರ್ಥವಾಗಲ್ಲ, ಇನ್ಯಾರಿಗೆ ಅರ್ಥವಾಗುತ್ತೆ? ಇಷ್ಟೆಲ್ಲ ತೋರಿಸಿ ವಿಶ್ವರೂಪವನ್ನು ತೋರಿಸಿದ್ರು ಅರ್ಜುನನಿಗೆ ಸಂಪೂರ್ಣವಾಗಿ ಕೃಷ್ಣ ಅರ್ಥವಾಗಲ್ಲ. ಅಂಥದ್ರಲ್ಲಿ ಅವನನ್ನು ಯಾರು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಅದನ್ನೇ ಭಕ್ತಾದಿಗಳು ಬರೆದಿರೋರು. ಆ ಶ್ಲೋಕದಲ್ಲಿ ನಾವು ಅವತ್ತು ಹೇಳಿದ್ನಲ್ಲ ಹಾಗೆ, ದೇವಾಸುರರುಗಳಿಗೂ ಯಾರುಗಳಿಗೂ ಅರ್ಥವಾಗದೇ ಇದ್ದಂಥವನು. ಎಂ ಬ್ರಹ್ಮ ವರುಣೇಂದ್ರ ರುದ್ರ ಮರುತ ಸ್ತುನ್ವಂತಿ ದಿವ್ಯೈಸ್ತವೈ ವೇದೈ ಸಾಂಗಪದ ಕ್ರಮೋಪನಿಷದೈ ಗಾಯಂತಿ ಎಂ ಸಾಮಗಾಹ
ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನವಿದು ಸುರಾಸುರಗಣ. ಯಾರ ಒಂದು ವಿಷಯವನ್ನು ಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ವೋ, ದೇವತೆಗಳಿಗೆ ರಾಕ್ಷಸರಿಗೆ ಯಾರಿಗೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ವೋ ಅಂತ ಮಹಾಮಹಿಮ ಅವನು. ಯಸ್ಯಾಂತಂ ನವಿದು ಸುರಾಸುರಗಣ, ಸುರ ಅಸುರ ಗಣಗಳಿಗೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ದೇವಾಯ ತಸ್ಮೈ ನಮಃ, ಅಂಥ ದೇವೋತ್ತಮನಿಗೆ ನಮಸ್ಕಾರಗಳು ಅಂತ ಹೇಳಿ ಇವತ್ತು ನಿಲ್ಲಿಸಿರೋಣ. ನಾಳೆ ಮುಂದುವರಿಸೋಣ. ಏನಾದರೂ ಅನುಮಾನಗಳಿದ್ದರೆ ಪ್ರಶ್ನೆ ಕೇಳ್ಬೋದು.